ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಯಾರನ್ನು ಕರೆಸ್ತಾ ಇದ್ದೀರಾ, ಏನು ಅಡುಗೆ ಮಾಡಿಸ್ತಾ ಇದ್ದೀರಾ, ಯಾವ ಹೊಸ ರುಚಿಯನ್ನು ನಮಗೆ ತೋರಿಸ್ತಾ ಇದ್ದೀರಾ, ನಾವೆಲ್ಲ ಕಾಯ್ತಾ ಇದೀವಿ ಅಂತ ನೀವು ಕಾಯ್ತಾ ಇರೋದನ್ನು ಕಣ್ಣು ಕಾಣ್ತಾ ಇದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆ್ಯಂಡ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಸಖತ್ತಾಗಿರೋ ಚಿಕನ್ದು ಗ್ರೇವಿ ಹೇಳ್ಕೊಡ್ತೀನಿ ಮುರಳಿ ಇವತ್ತು ಅಂತ ಫೋನ್ ಮಾಡಿದ್ರು. ಬನ್ನಿ ಮೇಡಮ್, ಒಳ್ಳೆ ಗ್ರೇವಿ ಹೇಳ್ಕೊಡಿ, ತುಂಬ ದಿನ ಆಯಿತು ನಿಮ್ಮ ಗ್ರೇವಿ ತೋರಿಸಿ ನಮಗೆ ಅಂತ ಹೇಳಿದ್ದೀವಿ. ಸಖತ್ತಾಗಿರೋ ಗ್ರೇವಿ ಹೇಳ್ಕೊಡ್ತೀವಿ ಮುರಳಿ. ಬಂದೇ ತಾಳಿ ಅಂತ ಬಂದು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಸುಚಿತ್ರಾ ಅವರೇ ನಮಸ್ಕಾರ. ನಮಸ್ಕಾರ. ಏನು ಫುಲ್ ಕಲರ್ಫುಲ್ ಆಗಿ ಬಂದಿದ್ದೀರಾ ಇವತ್ತು, ಏನು ಸಮಾಚಾರ? ಫುಲ್ ನಗ್ನಗ್ತಾ ಇದ್ದೀರಾ, ಏನ್ ಮಾಡಿ ನಮಗೆ ತೋರಿಸ್ತಾ ಇದ್ದೀರಾ ಸುಚಿತ್ರಾ ಅವರೇ? ಹೇಳಿ. ಇವತ್ತೊಂದು ಡಿಫ್ರೆಂಟ್ ಆಗಿರೋ ಚಿಕನ್ ಗ್ರೇವಿ, ಕೊಲ್ಲಾಪುರಿ ಚಿಕನ್. ಓಕೆ ಸುಚಿತ್ರಾ ಹೇಳ್ರಿ, ಕೊಲ್ಲಾಪುರಿ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಿ? ಕೊಲ್ಹಾಪುರಿ ಚಿಕನ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಬಿಳಿ ಎಳ್ಳು, ಗಸಗಸೆ, ಜೀರಿಗೆ, ಗರಂ ಮಸಾಲ, ಈರುಳ್ಳಿ, ಟೊಮ್ಯಾಟೊ, ಒಣ ಕೊಬ್ಬರಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಅರಿಶಿನ, ಕಾಳು ಮೆಣಸು, ಚಕ್ಕೆ, ಏಲಕ್ಕಿ, ಲವಂಗ, ಜಾಪತ್ರೆ, ಉಪ್ಪು, ಎಣ್ಣೆ. ಓಕೆ, ಪರವಾಗಿಲ್ಲ, ಕೊಲ್ಲಾಪುರಿಗೆ ಹೋಗಿ ಬರೋ ಅಷ್ಟೇ ಆಯ್ತು. ಓಕೆ, ಕೊಲ್ಲಾಪುರಿ ಚಿಕನ್ ಮಾಡಕ್ ಇಷ್ಟೊಂದೆಲ್ಲ ತಂದಿದ್ದೀರಾ, ಏನ್ ಕೊಡ್ಲಿ ಫಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡ್ಬೇಕು. ಒಂದು ಬೌಲ್ ಕೊಡಿ. ಓ, ಇದು ಅದೇ ಕಥೆನಾ? ತಗೊಳ್ಳಿ. ಇಲ್ಲ, ಜಾಸ್ತಿ ಹೊತ್ತು ಬೇಕಾಗಲ್ಲ, 10 to 15 ಮಿನಿಟ್ಸ್ ಮ್ಯಾರಿನೇಟ್ ಆದ್ರೆ ಸಾಕು. ಓಕೆ, ಇದು ಬಾಯ್ಲರ್ ಚಿಕನ್ ಅಲ್ಲಿ ಮಾಡ್ಬೋದು. ಹೌದು, ಈಸಿಯಾಗಿ ಮಾಡ್ಕೋಬಹುದು. ಈಸಿಯಾಗಿ ಗ್ರೇವಿ ಆಗಿ ಬರುತ್ತೆ. ಗ್ರೇವಿ ಒಳ್ಳೆ ಸ್ಪೈಸಿ ಗ್ರೇವಿ, ಮಹಾರಾಷ್ಟ್ರೀಯನ್ ರೆಸಿಪಿ ಇದು. ಓಕೆ, ಕೊಲ್ಲಾಪುರಿ ಚಿಕನ್ ಅಂದ್ರೆ ಮಹಾರಾಷ್ಟ್ರೀಯ ಚಿಕನ್. ಹೌದು, ಚೆನ್ನಾಗಿರುತ್ತೆ. ಏನಲ್ಲಿ ತಿನ್ಬೋದು? ಏನು ರೋಟಿ, ನಾನ್, ಚಪಾತಿ, ದೋಸೆ, ಕುಲ್ಚಾ, ಮುದ್ದೆ, ಅದಕ್ಕೆ ಬೇಕಾದ್ರೂ ತಿನ್ಬೋದು. ಓಕೆ, ಮಾಡಿ. ಎಷ್ಟು ರೆಸಿಪಿಗಳು ಕಲ್ತ್ಕೊಂಡ್ಬಂದು, ಎಷ್ಟು ರೆಸಿಪಿಗಳನ್ನ ನಮಗೆ ತೋರಿಸಿ, ನಾವು ಅದನ್ನೆಲ್ಲ ಬರ್ಕೊಂಡು ನಮ್ಮನೇಲಿ ನಾವು ಟ್ರೈ ಮಾಡಿ. ನಾನು ಅದೇ ಹೇಳಿದ್ದು ಮುರಳಿ ಅವರೇ, ಕುಕಿಂಗ್ ದಟ್ ಇಸ್ ನೆವರ್ ಎಂಡಿಂಗ್ ಅಲ್ವೇ? ಪ್ರತಿದಿನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೇಕಾಗುತ್ತೆ. ಓಕೆ, ಮೊಸರು ತಗೋತಾ ಇದೀನಿ, ಓಕೆ, ಗಟ್ಟಿ ಮೊಸರು, ಹಂಕಡ್ ತಗೋತಾ ಇದೀನಿ. ಅನ್ಕಡ್ ಅಂದ್ರೆ ಪ್ರತಿ ಸರಿ ನೀರಿನ ಅಂಶ ಇಲ್ದಿರಂತ, ಮೊಸರಿನಲ್ಲಿ ಇರ್ತಕ್ಕಂಥ ನೀರಿನ ಅಂಶಗಳನ್ನ ತೆಗೆದರೆ ಸಿಗುವುದೇ ಅನ್ಕಡ್. ಇದ್ಯಾದಪ್ಪ ಅಂತ ಬೇಜಾರೆಲ್ಲ ಮಾಡ್ಕೋಬೇಡಿ. ಗಟ್ಟಿ ಮೊಸರು, ಅರ್ಶಿಣದ ಪುಡಿ ಸ್ವಲ್ಪ, ಅರ್ಶಿಣದ ಪುಡಿನೇ ಕಾಲ್ ಚಮಚ, ಓಕೆ, ಮತ್ತೆ ಸ್ವಲ್ಪ ಸಾಲ್ಟ್. ಆಮೇಲೆ ಗ್ರೇವಿಗೆ ಹಾಕೋಣ, ಚಿಕನ್ ಆಗಷ್ಟು ಸ್ವಲ್ಪ ಸಾಲ್ಟ್. ಏನು ನಿಮ್ಮ ಮಕ್ಕಳಿಗೆ ಗ್ರೇವಿ ಇಷ್ಟನಾ ಡ್ರೈ ಇಷ್ಟನಾ ಸುಚಿತ್ರಾ? ಗ್ರೇವಿನೇ ಜಾಸ್ತಿ ಇಷ್ಟ. ಗ್ರೇವಿ ಇಷ್ಟನಾ? ಹೌದು. ಅಲ್ಲಿ ಚಿಕನ್ ಜಾಸ್ತಿನಾ ಮಟನ್ ಜಾಸ್ತಿನಾ? ಚಿಕನ್, ಮಕ್ಳಿಗೆ ಚಿಕನ್ ಇಷ್ಟ ಆಗೋದು. ಓಕೆ, ದೊಡ್ಡವ್ರಿಗೆಲ್ಲ ಮಟನ್. ಇದು ಎಷ್ಟು ನಿಮಿಷ ನೆನೆಸ್ಬೇಕಾಗುತ್ತೆ? ಒಂದು 10 ಮಿನಿಟ್ಸ್ ಸಾಕು. 10 to 15 ಮಿನಿಟ್ಸ್ ಮ್ಯಾರಿನೇಟ್ ಆಗ್ಲಿ. ಖಾರ ಇರುತ್ತಲ್ವಾ? ಖಾರ ಇರುತ್ತೆ, ಡಿಪೆಂಡ್ಸ್ ನಾವ್ ಎಷ್ಟು ಖಾರ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ, ಇದು ಮ್ಯಾರಿನೇಟ್ ಆಗ್ಲಿ. ಅಷ್ಟರಲ್ಲಿ ನಾನು ಒಂದು ಡ್ರೈ ರೋಸ್ಟ್ ಮಾಡಬೇಕು. ಓಕೆ ಓಕೆ, ಡ್ರೈ ರೋಸ್ಟ್ ಮಾಡಬೇಕು ಅಂದ್ರೆ ನಾವು ರೆಡಿ ಇದೀವ್ರಿ. ಅದ್ರ ಬಗ್ಗೆ ಯಾಕೆ ವರಿ ಮಾಡ್ತೀರಾ? ಮಾಡ್ಕೊಳ್ಳಿ, ಅದು ಏನೇನು ಡ್ರೈ ರೋಸ್ಟ್ ಮಾಡ್ತೀರಾ ಮಾಡಿ. ಗಸಗಸೆ ಓಕೆ, ಒಂದು 1.5 ಟೀ ಸ್ಪೂನ್ ಅಷ್ಟು. ಎಳ್ಳು ಒಂದು ಅರ್ಧ ಸ್ಪೂನ್ ಅಷ್ಟು. ಎಳ್ಳೆಲ್ಲ ಹಾಕ್ತಾರಾ ಚಿಕನ್ಗೆ? ಹೌದು, ಅದೇ ಡಿಫ್ರೆಂಟ್ ಇರುತ್ತೆ ಇದು ಅಂತ. ಸಂಕ್ರಾಂತಿ ಹಬ್ಬ ಆಯ್ತು ಇವಾಗ ಇತ್ತೀಚಿನ ದಿನಗಳಲ್ಲಿ, ಅದಾದ ತಕ್ಷಣ ನಾವು ಎಳ್ಳೆಲ್ಲ ಯೂಸ್ ಮಾಡ್ತಾ ಇದೀವಿ. ಡ್ರೈ ರೋಸ್ಟ್ ಇದಕ್ಕೆ ಆಯಿಲ್ ಬೇಡ. ಈಗ ಒಂದು ಅರ್ಧ ಕಪ್ ಕೊಬ್ಬರಿ, ಒಣ ಕೊಬ್ಬರಿ ತಗೊಂಡು. ಕೊಬ್ಬರಿ? ಒಣ ಕೊಬ್ಬರಿ, ಕಾಯಲ್ಲ, ಹಸಿ ಕಾಯಲ್ಲ, ಒಣ ಕೊಬ್ಬರಿ. ಓಕೆ ಓಕೆ ಓಕೆ. ಸ್ವಲ್ಪ ಯೂಸ್ ಮಾಡ್ತಾ ಇರೋಂಥ ಸಾಮಗ್ರಿಗಳು ಬೇರೆ ಬೇರೆ ಆಗ್ತಿದಂಗೆ ರುಚಿ ಕೂಡ ಬೇರೆ ಬೇರೆ ಆಗುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಎಳ್ಳು ಹಾಕ್ತಾ ಇದೀವಿ, ಗಸಗಸೆ ಹಾಕ್ತಾ ಇದೀವಿ, ಕೊಬ್ಬರಿ ಹಾಕ್ತಾ ಇದೀವಿ, ಎಲ್ಲ ಅದನ್ನು ಹುರ್ಕೊಳ್ತಾ ಇದೀವಿ ಕೂಡ. ಸ್ವಲ್ಪ ರೋಸ್ಟ್ ಆದ್ರೆ ಸಾಕು. ಓಕೆ, ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚಕ್ಕೆ ಹಾಕ್ತಾ ಇದ್ದೀನಿ, ಹಾಕಿ. 3 ಪೀಸು ಲವಂಗ, ಒಂದು 3 ರಿಂದ 4. ಏಲಕ್ಕಿ ಒಂದು 3. ಇದಕ್ಕೆ ಜಾಪತ್ರೆ ಯೂಸ್ ಮಾಡ್ತಾ ಇದ್ದೀನಿ, ಒಂದಾದ್ರೆ ಸಾಕು. ಓಕೆ, ಆಹಾ, ಬೇರೆ ತರ ಗಮನ ಬರ್ತಾ ಇದ್ದೀರಿ. ಆಹಾ, ಜೀರಿಗೆ ಒಂದು ಅರ್ಧ ಸ್ಪೂನ್, ಸ್ಮಾಲ್ ಟೀ ಸ್ಪೂನ್ ಅಷ್ಟು. ಏನೇನೋ ಹೊಸ ಹೊಸದೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ನೀವು. ಪೆಪ್ಪರ್ ಇದು ವೆರಿ ಗುಡ್, 1 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಧನಿಯಾ ಓಕೆ, 1.5 ಸ್ಪೂನ್. ವೆರಿ ಗುಡ್. ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೇನೆ, ರೆಡ್ ಚಿಲ್ಲೀಸ್. ಓಕೆ ಓಕೆ, ಈರುಳ್ಳಿ 2 ದೊಡ್ಡದು.
ದಪ್ಪ ಹೆಚ್ಕೊಂಡಿರೋದೇನಾ? ದೊಡ್ಡದಾಗಿ ರುಬ್ತೀನಿ. ಗ್ರೈಂಡ್ ಮಾಡೋದ್ರಿಂದ ಫೈನ್ ಆಗಿ ಚಾಪ್ ಮಾಡ್ಬೇಕಾಗಿಲ್ಲ ಇದಕ್ಕೆ. ಓಕೆ 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 ಓಕೆ. ಇಷ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ರುಬ್ಕೋಬೇಕಲ್ಲ ಇದನ್ನೆಲ್ಲನೂ? ವೆರಿ ಗುಡ್. ಓಹ್, ತುಂಬಾ ಫ್ರೈ ಮಾಡ್ಕೋಬೇಕಾ? ಇಲ್ಲ, ಸ್ವಲ್ಪ ಸ್ವಲ್ಪ ಬೆಚ್ಕಾದ್ರೆ ಸಾಕಾ? ಅಂದ್ರೆ ಶುಂಠಿ ಕಾಯಿ ಗಸಗಸೆ ಜೊತೆಗೆ ಇದನ್ನ ಹಾಕೊಂಡು ರುಬ್ಕೊಂಡ್ಬಿಡ್ತೀರಿ ಎಲ್ಲ ಒಟ್ಟಿಗೆ ಒಂದೇ ಮಸಾಲೆ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರು ಹಾಕೊಂಡು ರುಬ್ಬೋದು. ನಾನು ಹಾಕಿಲ್ಲ. ಬೇಡ ಬೇಡ ರೀ, ಅದೇನ್ರಿ ಅದು ಇಲ್ಲ, ಹಾಕ್ಬೇಕು. ಸಪ್ರೇಟ್ ಆಗಿ ರುಬ್ಕೊಂಡ್ರೆ ಯಾವಾಗಲೂ ಚೆನ್ನಾಗಾಗುತ್ತೆ. ಹಾಕೋಣ? ಸಾಕಾಗಿದೆಲ್ಲ? ಆದ್ರೆ ಸಾಕು, ಆಫ್ ಮಾಡಿ. ಓಕೆ ಓಕೆ. ನೆಕ್ಸ್ಟ್ ಇದಕ್ಕೆ ಇವಾಗ ನಾನು ಟೊಮೆಟೊನು ರುಬ್ತೀನಿ, ಅದರಿಂದ ಒಟ್ಟಿಗೆ ಹಾಕಿ ತೋರಿಸ್ಬಿಡ್ತೀನಿ. ಫ್ರೈ ಮಾಡ್ಬೇಕಾಗಿಲ್ಲ. ಟೊಮೆಟೊ ಫ್ರೈ ಬೇಕಾಗಿಲ್ಲ. ಓಕೆ, ಹಾಗೆ ಹಾಕೋಣ. ಓಕೆ, ಹಾಕೊಳ್ಳಿ. ದೊಡ್ಡ ಜಾರೇ ಬೇಕು ಅನ್ಸುತ್ತೆ ಸುಚಿತ್ರಾ ಇವತ್ತು. ದೊಡ್ಡ ಜಾರ್ ಇದೆ. ಏನ್ ಎಷ್ಟು ಜನ ಗ್ರೇವಿ ಮಾಡ್ತಾ ಇದೀರಿ ನೀವು? ಇಲ್ಲ, ಇದು ಸ್ವಲ್ಪ ಸ್ಪೈಸಿ ಮತ್ತೆ ಗ್ರೇವಿ ಜಾಸ್ತಿ ಆಯ್ತಾ? ಹೌದು, ತಿಕ್ ಗ್ರೇವಿ. ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಇವತ್ತು. ಈಗ ಬಂದಿದ್ದೀರಾ ಮಧ್ಯಾಹ್ನ ಊಟಕ್ಕೆ ಇವತ್ತು ಚಿಕನ್ ಗ್ರೇವಿ. 1 ಟೊಮೆಟೊ ಹಾಕಿದ್ದೀನಿ. ಓಕೆ. ಕೊಬ್ಬರಿ, ಎಳ್ಳು ಮತ್ತೆ ಗಸಗಸೆನ ಡ್ರೈ ಆಗಿ ಹುರ್ಕೊಂಡು ರುಬ್ಕೊಳ್ತಾ ಇದ್ದಾರೆ. ಈಗ ಫ್ರೈ ಮಾಡಿರೋಂಥ ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ. ಓಕೆ. ಕೊಲ್ಹಾಪುರಿ ಮಸಾಲೆ ಅಂದ್ರೆ ಇದೆ. ಹೌದಾ? ಕೊಲ್ಹಾಪುರಿ ರೆಡಿ ಮಸಾಲೆಸ್ ಸಿಗುತ್ತೆ. ಇದು ನಾವೀಗ ಮಸಾಲೆ ಹೇಗೆ ಮಾಡೋದನ್ನ ತೋರಿಸಿದೀವಿ. ಅಂತೂ ಈ ತಿಂಗಳೆಲ್ಲ ನೀವು ತಮಿಳ್ನಾಡು ಕರ್ಕೊಂಡು ಹೋದ್ರಿ, ಕೊಲ್ಹಾಪುರ ಕರ್ಕೊಂಡು ಹೋದ್ರಿ, ಪೇಶಾವರ್ ಕರ್ಕೊಂಡು ಹೋದ್ರಿ. ಡಿಫ್ರೆಂಟ್ ವೆರೈಟೀಸ್ ತೋರಿಸ್ಬೇಕಲ್ಲ. ಡಿಫ್ರೆಂಟ್ ವೆರೈಟೀಸ್, ಹೊಸ ಹೊಸ ರುಚಿಗಳು. ಹೌದು. ಮತ್ತೆ ಜನ ಚೇಂಜ್ ಕೇಳ್ತಾರೆ, ಹೊಸ ಹೊಸ ತರ. ಎಸ್, ಅದೇ ಕತೆಗಳು ಬೇಡ ಮುರಳಿ ಅವರೇ. ಹೊಸ ಹೊಸ ತೋರಿಸಿ, ಹೌದು, ತೋರಿಸಿ ಅಂತಾರೆ. ತಿರ್ಗಾ ಚಟ್ನಿ ಪುಡಿ ಬೇಕು ಅಂತಾರೆ, ಉಪ್ಪಿನಕಾಯಿ ಬೇಕು ಅಂತಾರೆ. ನೋ ಪ್ರಾಬ್ಲಮ್, ಎರಡೂ ಮಿಕ್ಸ್ ಮಾಡಿ. ಯಾಕಂದ್ರೆ ಹೊಸ ಅಡಿಗೆ ಕಲಿದಿದ್ದವ್ರಿಗೆ ಹಳೇದಿದ್ರು ಪರವಾಗಿಲ್ಲ, ಕಲ್ತಿರೋರ್ಗೆ ಹೊಸ ಬೇಕಾಗುತ್ತೆ. ನಮ್ಮ ಕಾರ್ಯಕ್ರಮ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ಇರ್ತೀವಿ. ಹಳೇದು ತೋರಿಸ್ತಾ ಇರ್ತೀವಿ, ಹೊಸನು ತೋರಿಸ್ತಾ ಇರ್ತೀವಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೂ ತೋರಿಸ್ತಾ ಇರ್ತೀವಿ. ಯಾಕಣ ಇದನ್ನ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಓಕೆ. ಇಲ್ಲೇನು ಚಿಕನ್ ಬೇಯಿಸ್ಬೇಕಾಗಿಲ್ವಾ? ಏನಾದ್ರು ಫ್ರೈ ಮಾಡ್ಬೇಕು? ಸೀಸನ್ ಮಾಡ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು. ಒಗ್ಗರಣೆಗೆ ಹಾಕ್ಬಿಡಿ, ಅಷ್ಟೊಂದು ಕೆಲಸ ಮುಗೀತೆ. ಏನ್ ಕೊಂಡಿವಿ ನಾನು? ಇದೆ ಕಡಾಯಿ ಕೊಟ್ಬಿಡಿ. ಗ್ರೇವಿ ಅಲ್ಲ, ಗ್ರೇವಿ ಅಲ್ಲ. ಓಕೆ. ಡ್ರೈ ರೋಸ್ಟಾ? ಇಲ್ಲ, ಒಗ್ಗರಣೆಗೆ ಹಾಕ್ತೀನಿ. ಇಲ್ಲಿ ರುಬ್ಬಕ್ಕೂ ಈರುಳ್ಳಿ ಹಾಕ್ತಿದೀವಿ. ಇದು ಎಣ್ಣೆ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ಈ ಗ್ರೇವಿ ಮಾಡಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಾಗುತ್ತಾ? ಬೇಕು. ಪೇಶಾವರಿ ಚಿಕನ್ ಸ್ವಲ್ಪ ಸ್ಪೈಸಸ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇರ್ಲಿ, ಅದೊಂದೇ ಕೆಲಸ. ಗ್ರೈಂಡ್ ಮಾಡಬೇಕು ಅಷ್ಟೇ. ಗ್ರೈಂಡ್ ಮಾಡಿದ್ಮೇಲೆ ಎಲ್ಲ ಒಟ್ಟಿಗೆ ಹಾಕೋದು ಅಷ್ಟೇ. ಕುಕ್ಕರ್ ಏನ್ ಹಾಕಂಗಿಲ್ವಾ ಇದನ್ನ? ಕುಕ್ಕರ್ ಚಿಕನ್ ಏನು ಕುಕ್ಕರ್ ಬೇಕಾಗೋದಿಲ್ಲ, ಹಾಗೆ ಬೇಕಾಗುತ್ತೆ. ಅದನ್ನ ನಾನು ಕಡಾಯಿಲಿ ಮಾಡ್ತಾ ಇದ್ದೀನಿ. ಕುಕ್ಕರ್ ಬೇಕಿದ್ರೆ ಹಾಕೋಬಹುದು. ಇನ್ನೂ ಬೇಗ ಆಗ್ಬೇಕು ಅನ್ನೋರು ಕುಕ್ಕರ್ ತೆಗಿಸ್ಬಿಡ್ಬೋದು. ಸ್ಪೈಸಸ್ ಎಲ್ಲ ಈಗ ರುಬ್ತೀವಿ ನಾವು, ಅದರಿಂದ ಒಗ್ಗರಣೆಗೆ ಏನು ಸ್ಪೈಸಸ್ ಬೇಡ. ಸಣ್ಣದಾಗಿ ಹೆಚ್ಚಿರ ಈರುಳ್ಳಿ ಹಾಕಿ. ಓಕೆ, ಸಾಕಾ ಒಂದಿರುಳ್ಳಿ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡಿ. ಬ್ರೌನ್ ಆಗ್ಬೇಕಾ? ಸ್ವಲ್ಪ ಮೆತ್ತಗಾದ್ರೆ ಸ್ವಲ್ಪ ಬ್ರೌನ್ ಆಗ್ಬೇಕಾ? ರೆಡಿಶ್ ಆಗಿ. ಓಕೆ, ರುಬ್ಕೊಂಬನ್ನಿ. ರೆಡಿಶ್ ಆಗಲಿ, ಅದು ಪ್ರಾಬ್ಲಮ್ ಇಲ್ಲ. ಅದೇನಾಗಲ್ಲ, ಅದಕ್ಕೊಂದು 3 ನಿಮಿಷ ಬೇಕಾಗುತ್ತೆ. ರುಬ್ಕೊಂಬನ್ನಿ. ಎಸ್ 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 ಸಖತ್ ಪೇಸ್ಟಾ? ಬನ್ನಿ 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 ಬನ್ನಿ. ಸ್ಪೈಸಸ್ದೆಲ್ಲ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಹ್ಞೂ ರೀ, ಇದೊಂಥರ ಬೇರೆ ಫ್ಲೇವರೇ. ನಾವು ಈ ಪೇಶಾವರಿ ಚಿಕನ್ ಎಲ್ಲ ತಿನ್ನಕ್ ಹೋಗಲ್ಲ, ಯಾಕಂದ್ರೆ ಸ್ವೀಟ್ ಬಂದ್ಬಿಡ್ತಾರ ಅಂತ. ಇವತ್ತು ಗೊತ್ತಾಯ್ತು ನೀವು ಹೇಳಿದ್ಮೇಲೆ ಅದು ಖಾರವಾಗಿರೋ ಚಿಕನ್ ಅಂತ. ಖಾರ ಇರುತ್ತೆ, ಡಿಪೆಂಡ್ಸ್ ನಾವು ಎಷ್ಟು ಮೆಣಸಿನಕಾಯಿ ಎಷ್ಟು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಖಾರ ಬರುತ್ತೆ. ಓಕೆ. 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ವೆರಿ ಗುಡ್ ಸುಚಿತ್ರಾ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗಿಸ್ಕೋಬೇಕು ಫ್ರೈ ಮಾಡಿ. ಹೌದು, ಇಲ್ಲ ಅಂದ್ರೆ ಬಲೀಮ್ ಸರಿ. ಸ್ವಲ್ಪ ಫ್ರೈ ಮಾಡಿದಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ. ಹಸಿ ಇದ್ರೆ ಅದ್ರ ಸ್ಮೆಲ್ಲೇ ಬೇರೆ ತರ. ಹೌದೌದು, ಹಸಿ ಹೊಡಿಬಾರ್ದು ವಾಸನೆ. ಹೌದು. ಸಾಕಲ್ಲ? ಈಗ ಮ್ಯಾರಿನೇಟ್ ಮಾಡಿದಂತ ಚಿಕನ್ನ ಓಕೆ. ಏನು ಇವತ್ತು ಮ್ಯಾಚಿಂಗ್ ಮಾಡ್ಕೊಂಡ್ಬಿಟ್ಟಿದ್ರೆ ಎರಡು ಒಂದೇ ಕಲರ್ ಬೇಕು ಅಂತ? ಎಲ್ಲೋ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದ್ರಿ. ಇವಾಗ ರೆಡ್ ಟರ್ನ್ ಆಗುತ್ತೆ ನೋಡಿ. ಹೌದಾ? ಇದು ಒಂದು ಒಳ್ಳೆ ಗ್ರೇವಿ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ಹೌದಾ? ಮಸಾಲೆ ಹಾಕೋಣ? ಮಸಾಲೆ ರುಬ್ಕೊಂಡಿರಂತ ಒಳ್ಳೆ ಗ್ರೇವಿ ಆಯ್ತು ಅನ್ಕೊಂಡು.
ಕಲರ್ ನೋಡಿ ಈಗ ಹೌದೌದೌದು, ಕೊಲ್ಲಾಪುರಿ ಚಿಕನ್ ಕಲರ್ ಇದೆಯಲ್ಲ. ಕಣಿಯೋ ನಾವೆಲ್ಲೂ ಹೋಟ್ಲಲ್ಲಿ ತಿಂದಿಲ್ಲ ಇವತ್ತು, ನಿಮ್ಮ ಕೈ ರುಚಿ ನಾವು ನೋಡ್ತಾ ಇದೀವಿ ಬಿಡಿ ಸುಚಿತ್ರ. ಗಟ್ಟಿ ಗ್ರೇವಿನೇನ ಇದು? ತಿಕ್ ಗ್ರೇವಿ. ಓ, ನೀರ್ಗೀರು ಹಾಕಲ್ಲ? ಹಾಕ್ತೀವಿ. ಇದೆಲ್ಲ ಬೈಲರ್ ಚಿಕನ್ ಅಲ್ವೇನ್ರಿ? ಹೌದು. ಬೇರೇನು ಇದು ನಾಟಿ ಕೋಳಿ ಎಲ್ಲ ಮಾಡಕ್ಕಾಗಲ್ಲ, ಬ್ರಾಯ್ಲರ್. ಬಾಯ್ಲರ್ ಚಿಕನ್ ಅಲ್ಲೇ ಮಾಡೋದು. ಮ್ಯಾರಿನೇಷನ್ ಉಪ್ಪು ಹಾಕಿದ್ದೀನಿ, ಗ್ರೇವಿಗೆ ಒಂದು ಸ್ವಲ್ಪ ಉಪ್ಪು. ಓಕೆ. ಬಟ್ ತುಂಬಾ ಈ ವಾಸನೆ ಎಲ್ಲ ಬೇರೆ ತರನೇ ಇದೆ ಅಲ್ವಾ? ನಿಜವಾಗ್ಲೂ ಬರ್ತಾ ಇದೆ ಚೆನ್ನಾಗಿದೆ. ನೋಡಿ ಫ್ಲೇವರ್. ಇಲ್ಲ ಬರ್ತಾ ಇದೆ, ಬೇರೆ ತರನೇ ಇದೆ. ಮಸಾಲೆ ಫ್ರೈ ಮಾಡುವಾಗ ಅದ್ರ ಅರೋಮಾ ಏನಿದೆ ಆಚೆ ಬರುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾವು ಇದನ್ನ ತಿಂದೇ ಇಲ್ಲ ಬಿಡಿ, ಇವತ್ತೊಂದು ದಾರಿ ಕಾಣಿಸೋಣ ಇದಕ್ಕೆ. ಸ್ವಲ್ಪ ವಾಟರ್ ಆ್ಯಡ್ ಮಾಡಿ. ಸ್ವಲ್ಪ ಅಕ್ಕ ಕ್ಲೋಸ್ ಮಾಡ್ಬಿಡಿ. ಕ್ಲೋಸ್ ಮಾಡಿ. ಕೊಲ್ಲಾಪುರಿ ಕಲರ್. ಮಹಾರಾಷ್ಟ್ರೀಯನ್ ಕಲರ್ ಬಂದ್ ಸ್ವಲ್ಪ. ಸಖತ್ ಗ್ರೇವಿ ಇದು ರೀ. ಕೊಲ್ಲಾಪುರಿ ಚಿಕನ್ ಟೇಸ್ಟ್ ಮಾಡಿ ಹೇಳಿ ನೋಡಿ ಹೇಗಿದೆ. ಓಕೆ, ಕೊಲ್ಲಾಪುರಿ ಚಿಕನ್ ಮೇಲೆ ತುಪ್ಪನ ಎಣ್ಣೆ ಇಲ್ಲ, ತುಪ್ಪ ಹಾಕಿಲ್ಲ. ತುಪ್ಪ ಹಾಕಿಲ್ವಾ? ತುಂಬಾ ಚೆನ್ನಾಗಿ ತೇಲ್ತಾ ಇದೆ. ಒಳ್ಳೆ ಗ್ರೇವಿ. ಇಷ್ಟೊಂದು ತಿಕ್ಕ ಗ್ರೇವಿ ಬಂದಾಗ ಚಪಾತಿನೋ ಪೂರಿನೋ ದೋಸೆನೋ ಹಾಕೊಂಡು ಬಾರಿಸ್ತಾ ಇದೆ, ಅದ್ರ ಮಜಾನೇ ಬೇರೆ. ನಾನಂತೂ ಇಲ್ಲಿ ತನಕ ಈ ಕೊಲ್ಲಾಪುರಿ ಚಿಕನ್ನ ಟೇಸ್ಟ್ ಮಾಡಿಲ್ಲ. ಓಕೆ, ಅದ್ಭುತವಾಗಿರ್ಬೋದು ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಸುಚಿತ್ರ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಕೊಲ್ಹಾಪುರಿ ಚಿಕನ್ ಗ್ರೇವಿ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಮೊಸರು, ಅರಿಶಿನ, ಉಪ್ಪು ಹಾಕಿ ಕಲಸಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಗಸಗಸೆ, ಎಳ್ಳು, ಒಣ ಕೊಬ್ಬರಿ ತುರಿ ಹಾಕಿ ಹುರಿದುಕೊಳ್ಳಿ. ನಂತರ ಪ್ಯಾನ್ಗೆ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಜೀರಿಗೆ, ಕಾಳುಮೆಣಸು, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಟೊಮೆಟೊ ಸೇರಿಸಿ ಹುರಿದ ಎಲ್ಲಾ ಸಾಮಗ್ರಿಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಅದಕ್ಕೆ ನೆನೆಸಿದ ಚಿಕನ್, ರುಬ್ಬಿಕೊಂಡ ಮಸಾಲ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೊಲ್ಹಾಪುರಿ ಚಿಕನ್ ಗ್ರೇವಿ ತಿನ್ನಲು ರೆಡಿ. ಬೇರೆ ತರ, ಬೇರೆ ಟೇಸ್ಟ್. ಅದ್ಭುತ. ತಳಿ 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 ಡಿಫ್ರೆಂಟ್ ಸ್ಪೈಸಸ್ ಹಾಕಿ. ಹೌದು, ಇದೆಲ್ಲ ಒಂಥರ ಬೇರೆ ತರ. ಎಳ್ಳು, ಇದು ಕೊಬ್ಬರಿ, ಇದೆಲ್ಲ ಬೇರೆ ಟೇಸ್ಟ್ ಕೊಡುತ್ತೆ. ಬೇರೆನೆ. ಆ ಎಳ್ಳು ಹಾಕಿರೋದು, ಎಳ್ಳಿಗಿಂತ ಇನ್ನೊಂದೇನು ಹಾಕಿದಿರ ನೀವು? ಧನಿಯಾ ಹಾಕಿದಿರಲ್ಲ, ಆ ಧನಿಯಾದ ವಾಸನೆ ಬರ್ತದೆ. ಚೆನ್ನಾಗಿದೆ. ನಾರ್ತ್ ಇಂಡಿಯನ್ ಗ್ರೇವಿ ತರನೇ ಇದೆ. ಸಖತ್ತಾಗಿ ಮಾಡಿದೀರಾ. ಫಟಾಫಟ್ ಅಂತ ಏನ್ ಮಾಡ್ತೀರಾ? ಎಗ್ ಕಟ್ಲೆಟ್. ಎಗ್ದು ಕಟ್ಲೆಟಾ? ಕಟ್ಲೆಟ್. ಓಕೆ, ಎಗ್ ಕಟ್ಲೆಟ್ ಮಾಡ್ಕೊಂಬಕ್ಕೆ ರೆಡಿ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ದು ಆದ್ಮೇಲೆ ಗುರುಜಿ ಬರ್ತಾರೆ. ಏನಂತೀರಾ, ಬೇಗ ಬರ್ತೀರಲ್ಲ? ಓಕೆ, ಬಾಯ್ 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 ಸುಚಿತ್ರಾ, ಬೇಗ ಬನ್ನಿಪ್ಪ. ಸರ್ ನಮಸ್ಕಾರ ಸರ್. ಅಯ್ಯೋ, ನಿಮಗೆ ಫೋನ್ ಮಾಡೋಣ ಅನ್ಕೊಳ್ತಾ ಇದ್ದೆ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನೋಡಿ, ನೀವು ಬಂದಿಲ್ಲ ಅಂತ ನಮಗೆಲ್ಲ ಟೆನ್ಷನ್, ಅಲ್ಲಿವರೆಗೆಲ್ಲ ಟೆನ್ಷನ್ ಆಗ್ಬಿಟ್ಟಿದೆ. ಓಕೆ ಗುರುಜಿ ಅವರೇ, ಬಂದಿದ್ದೀರಾ ಕಾರ್ಯಕ್ರಮಕ್ಕೆ. ಆರೋಗ್ಯದ ಅಡುಗೆಯಲ್ಲಿ ಇವತ್ತು ಏನು ಮಾಡ್ತಾ ಇದ್ದೀರಾ? ಇವತ್ತು ಸ್ಟಫ್ಡ್ ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನಕಾಯಿನ ಸ್ಟಫ್ ಮಾಡಿ ಕೊಡ್ತೀನಿ. ಓಕೆ, ಶುರು ಮಾಡೋಣ. ಸ್ಟಫ್ಡು ದಪ್ಪ ಮೆಣಸಿನಕಾಯಿ ಮಾಡ್ಲಿಕ್ಕೆ ಏನೇನು ತಂದಿದ್ದೀರಾ ಸರ್? ಸ್ಟಫ್ಡ್ ಕ್ಯಾಪ್ಸಿಕಮ್ ಬೇಕಾಗುವ ಸಾಮಗ್ರಿಗಳು: ದಪ್ಪ ಮೆಣಸಿನಕಾಯಿ, ಬೇಯಿಸಿದ ಆಲೂಗೆಡ್ಡೆ, ಬಟಾಣಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ ಪೇಸ್ಟ್, ಉಪ್ಪು. ಅಂದರೆ ಸ್ಟಫ್ಡ್ ಅಂದ ತಕ್ಷಣ ನಮ್ಗೆ ಜ್ಞಾಪಕ ಬರೋದು, ಫಸ್ಟ್ ನಾವು ಒಂದು ಪಾತ್ರೆ ಇಟ್ಕೋಬೇಕು, ಸ್ವಲ್ಪ ನೀರು ಹಾಕ್ಲೇಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕರೆಕ್ಟ್ ಡಿಸಿಷನ್. ಎಣ್ಣೆ, ನೋ ಎಣ್ಣೆ. ಎಣ್ಣೆ ನೋಡಿ, ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗ ಹಿಂಗೆ ಅನ್ನೋ ಸರಿ ನಮ್ಮ ಹುಡುಗರು ಏನು ಮಾಡ್ತಾರೆ, ಎಣ್ಣೆ ಕ್ಯಾನೆ ತೆಗೆದುಬಿಡ್ತಾರೆ. ಎಣ್ಣೆ ಮಾತ್ರ ಇಟ್ಬಿಡಿ ಸರ್, ಆ ಜಾಗದಲ್ಲಿ ನೀರು ಇಟ್ಬಿಡಿ ಅಂತ ಹೇಳಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ಬೇಕದಲ್ಲ, ಕೊಟ್ಟೆ ಸರ್. ಮ್ಯಾಶ್. ಮೊದಲು ಆಲೂಗಡ್ಡೆಯನ್ನು, ಬೇಯಿಸಿರೋ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಓ, ಕೈನಲ್ಲೇ ಚೆನ್ನಾಗಾಗೋಯ್ತಲ್ಲ. ಈಗ ಒಂದು ಹದಕ್ಕೆ ಆಲೂಗಡ್ಡೆ, ಬೇಯಿಸಿರೋ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ವಿಲ್ ಮಿಕ್ಸ್
ಗ್ರೀನ್ ಪೀಸ್, ಬೇಯಿಸ್ಕೊಂಡಿರುವಂತಹ ಹಸಿ ಬಟಾಣಿ, ಹಸಿ ಬಟಾಣಿ ಮತ್ತೆ ಈ ಸ್ವಲ್ಪ ಗ್ಯಾಸ್ಟ್ರಿಕ್ ಬಗ್ಗೆ ಹೇಳ್ಬೇಕು ಸ್ವಾಮೀಜಿ. ಇವತ್ತು ಅದೇ ಒಂದು ಟಿಪ್ಸು ನಮಗೆ. ಮಾಡಿ. ಓಕೆ, ಇದಕ್ಕೆ ಕೊತ್ತಂಬರಿ ಹಾಕೋಣ, ಈರುಳ್ಳಿ, ಹಸಿ ಈರುಳ್ಳಿ, ರುಚಿಗೆ ತಕ್ಕ ಉಪ್ಪು, ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಇರ್ಲಿ ಸರ್, ಇಲ್ಲಿ ಉಪ್ಪು ಹಾಕೋಣ. ಅದೇ ಏನಂದ್ರೆ ನೀವು ಉಪ್ಪನ್ನು ಎಲ್ಲಿ ನಿಲ್ಲಿಸ್ಬಿಡ್ತೀವಿ ನಾವು ಭಯ ನಂಗೆ ಅವಾಗ ಕಾಣ್ತಾ ಇರುತ್ತೆ. ಸಕ್ಕರೆ ನಿಲ್ಲಿಸ್ಬಿಟ್ರಿ, ಹಾಲು ನಿಲ್ಲಿಸ್ಬಿಟ್ರಿ, ಇನ್ನು ಯಾವ ಥರ ಉಪ್ಪು ನಿಲ್ಲಿಸ್ಬಿಟ್ರಿ ನಾನು ಹೆಂಗಪ್ಪ ಟೇಸ್ಟ್ ಮಾಡೋದು ಯೋಚನೆ ನನಗೆ. ನೀವು ನಗ್ತೀರಾ. ಓಕೆ, ಸೊ ಒಂದು ಅರ್ಧ ಚಮಚದಷ್ಟು ಹಸಿ ಮೆಣಸಿನಕಾಯಿ ಪೇಸ್ಟ್, ನಿಂಬೆ ಹುಳಿ ಹಾಕೋಣ ಸ್ವಲ್ಪ. ಹಾಕೋಣ. ಓಕೆ, ಸ್ಟಫಿಂಗ್ ಎಲ್ಲ ನೀಟಾಗಿ ಸ್ವಾಮೀಜಿಯವರು ಸ್ವಂತ ಕೈಯಿಂದ ಕಿವುಚಿ ಅದನ್ನು ಬಿಡಲ್ಲ ಸರ್ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಲಿಸ್ಕೊಂಡಾಗಿದೆ. ಓಕೆ, ಈಗ ಇದನ್ನ ಈ ಕ್ಯಾಪ್ಸಿಕಮ್ ಅಲ್ಲಿ ಸ್ಟಫ್ ಮಾಡೋಣ. ಗುರುಜಿ ಹಂಗೆ ನೀವು ಹೇಳ್ತಾ ಬರ್ಬೋದು. ಇಲ್ಲ, ಇದಕ್ಕೆ ಕೈ ಬೇಕು. ಇದಕ್ಕೆ ನಿಮ್ಮ ಕೈಲೇ ಮಾಡಿಸ್ಲಾ? ನಮ್ಮ ಕೈಲಿ ಮಾಡಿದ್ರೆ ಗೊತ್ತೇ ಆಗಲ್ಲ ಜನಗಳಿಗೆ. ಇಲ್ಲಿ ಏನು ಬೇರೆ ಕಾಣೋದಿಲ್ಲ ನಿಮಗೆ. ನಿಮ್ಮ ಎಡಗೈ ಹಸ್ತ ಚಾಚಿ ಮಧ್ಯ ಭಾಗನ ಲೊಕೇಟ್ ಮಾಡಿ, ಈ ಭಾಗನ ಸ್ಟಿಮ್ಯುಲೇಟ್ ಮಾಡಿ. ಸ್ಟಿಮ್ಯುಲೇಟ್ ಮಾಡ್ಬೇಕಾದ್ರೆ ಉಜ್ಬೋದು, ಪ್ರೆಸ್ ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಹೌದು, ಇದು ಹೊಟ್ಟೆ ಭಾಗ. ಇದು ಓ, ಇನ್ಸಿಡೆಂಟಲಿ ಇದು ಕಿಡ್ನಿ ಕೂಡ ಆಗುತ್ತೆ. ಇದು ಇನ್ಸಿಡೆಂಟಲಿ ಓಕೆ, ಪ್ಯಾಂಕ್ರಿಯಾಸ್ ಕೂಡ ಹೆಚ್ಚು ಕಮ್ಮಿ ಅಲ್ಲೇ ಬರುತ್ತೆ. ಓಕೆ, ಹಾಗಾಗಿ ಈ ಪಾಯಿಂಟ್ ಮಾಡ್ಕೋತಾ ಬಂದಾಗ ಡಯಾಬಿಟಿಕ್ ಕಮ್ಮಿ ಆಗೋ ಸಾಧ್ಯತೆ ಇದೆ, ಕಿಡ್ನಿ ಪ್ರಾಬ್ಲಮ್ಗೆ ಅನುಕೂಲ ಆಗೋ ಸಾಧ್ಯತೆ ಇದೆ, ಗ್ಯಾಸ್ಟ್ರೈಟಿಸ್ ಅಥವಾ ಗ್ಯಾಸ್ ಪ್ರಾಬ್ಲಮು ಕಮ್ಮಿ ಆಗ್ತಾ ಬರುತ್ತೆ. ಅಂದ್ರೆ ಒಂದು 10 ನಿಮಿಷ ಇಟ್ಕೊಳ್ಳೋದು. ಒಂದು 2 ಮಿನಿಟ್ಸ್ ಸಾಕು ಟೋಟಲ್. ಓಕೆ, ಒಂದು 4-5 ಸಲ ದಿನಕ್ಕೆ ಓಕೆ, ಆ ಥರ ಮಾಡಿಕೊಂಡ್ರೆ ಗ್ಯಾಸ್ಟ್ರೈಟಿಸು ಎಲ್ಲವೂ ಕಮ್ಮಿ ಆಗ್ತಾ ಬರುತ್ತೆ. ಆದರೆ ಗ್ಯಾಸ್ಟ್ರೈಟಿಸ್ ಕಮ್ಮಿ ಆಗಬೇಕಾದ್ರೆ ತಿನ್ನುವ ಮೆಥಡ್ ಚೇಂಜ್ ಆಗಬೇಕು. ಅದೇ ಜನಗಳಿಗೆ ಭಯ. ಇದೇನು ಸಾರ್ ಆಲೂಗಡ್ಡೆ ಒಳಗೆ ನೀವು ಬಟಾಣಿ ಹಾಕಿ ಕಲಿಸ್ಬಿಟ್ಟು ಕೊಡ್ತಾ ಇದ್ದೀರಲ್ಲ. ನಾನು ಅದೇ ಹೇಳ್ತಾರೆ ನೋಡಿ, ಫಸ್ಟ್ ಆಫ್ ಆಲ್ ಇದು ಖಾರ, ಹೌದು, ಜೊತೆಗೆ ಗ್ಯಾಸ್ ಫಾರ್ಮಿಂಗ್ ತರಕಾರಿಗಳಿದೆ. ಹೌದು, ಇಷ್ಟೆಲ್ಲ ತಿಂದ್ರೂ ಸರಿಯಾದ ರೀತಿಯಲ್ಲಿ ತಿಂದ್ರೆ ಗ್ಯಾಸ್ ಫಾರ್ಮೇಶನ್ ಆಗಲ್ಲ. ಇವನ್ನ ಸರಿವಲ್ಲ. ಇಲ್ಲ, ಮಾಡ್ತಾ ಇದ್ದೀರಾ, ತಿನ್ಬೇಕಾದ್ರೆ ಹೇಗೆ ಗೊತ್ತಿಲ್ಲ. ಚೆನ್ನಾಗಿ ಅಗಿಬೇಕು, ಜೊಲ್ಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಆಹಾರದ ಜೊತೆ. ಈಟ್ ದ ಲಿಕ್ವಿಡ್, ಡ್ರಿಂಕ್ ದ ಸಾಲಿಡ್ ಅನ್ನೋ ಪ್ರಾವರ್ಬ್ ನೀವು ಮರಿಬಾರ್ದು. ಓಕೆ, ಆವಾಗ ಆರೋಗ್ಯ ತುಂಬಾನೇ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆ ಆಹಾರ ಕೂಡ ನಮ್ಮ ರೀತಿ ಸಹಜ ಆರೋಗ್ಯಕ್ಕೆ ಸಹಜ ಅಡಿಗೆ ರೀತಿ ಮಾಡ್ಕೊಂಡು ತಿಂದಾಗ ಇನ್ನೂ ಒಳ್ಳೆ ಆರೋಗ್ಯ ನಮ್ಮದಾಗುತ್ತೆ. ಇದನ್ನ ನಾವು ಹಬೆನಲ್ಲಿ ಬೇಯಿಸ್ಕೊಳ್ತಾ ಇದೀವಿ. ಮನೆಯಿರ್ತಕ್ಕಂಥ ಆರ್ಡಿನರಿ ಇಡ್ಲಿ ಕುಕ್ಕರ್ಲಿ ಇದನ್ನ ಇಟ್ಬಿಟ್ಟು ಇದನ್ನ ಯಾವುದೇ ರೀತಿಯ ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದು ಇಲ್ದೇನೆ ಬೇಯಿಸ್ಕೊಳ್ತಾ ಇದೀವಿ. ಹಬೆನಲ್ಲಿ ಬೇಯಿಸ್ತೀವಿ. ಕೇವಲ ಒಂದು 2-3 ನಿಮಿಷ ಬೇಯಿಸಿದ ತಕ್ಷಣ ಒಳಗಡೆ ಬೆಂದಿರುತ್ತೆ. ಯಾಕಂದ್ರೆ ಬೆಂದಿರುವಂಥ ತರಕಾರಿಗಳನ್ನೇ ಒಳಗಡೆ ಸ್ಟಫ್ ಮಾಡಿದೀವಿ. ಆದ್ರಿಂದ ಜಾಸ್ತಿ ಬೇಯಿಸ್ಬೇಕು ಅನ್ನೋ ಸೀನ್ಗಳೆಲ್ಲ ಏನೂ ಇಲ್ಲ. ವೇಟ್ 2 ಮಿನಿಟ್ಸ್. ಓಕೆ ಗುರುಜಿ, 5-6 ನಿಮಿಷ ನಾವು ಹಬೆನಲ್ಲಿ ಬೇಯಿಸ್ಕೊಂಡಿದ್ದೀವಿ. ಅದು ಎಲ್ಲ ಗೀಟ್ರೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀವಿ. ಪಟಾಪಟ್ ಅಂತೀವಿ. ಏನು ಟೈಮಿಂಗೆ ಹಿಂಗೆ ನೋಡಿ ಹಿಂಗೆ ತೆಗಿತಾ ಇರ್ಬೋದು. ಓಕೆ, ನಾವು ಸ್ಟಫ್ಡ್ ದಪ್ಪ ಮೆಣಸಿನಕಾಯಿನ ಮಾಡಿದ್ದೀವಿ. ನೋಡೋಣ ಗುರುಜಿ. ಅಪ್ಪ ಮಾಡೋಣ ಫಸ್ಟು. ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿದೆ. ಆಹಾರ. ನಾವು ಇದನ್ನೇನು ವಿಶೇಷವಾದ ಆಹಾರ ಅನ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ಕೆಲವು 5 ಸ್ಟಾರ್ ಹೋಟ್ಲುಗಳು ಹೋಯ್ತು ಅಂದರೆ ಈ ಸ್ಟಫ್ಡ್ ಮಾಡಿ ಈ ಥರ ಬೇಕಿಂಗ್ ಮಾಡಿರೋವಂಥ ಐಟಮ್ಗಳನ್ನೇ ಒಂದು 3 ರೋಲ್ ಇಟ್ಟಿರ್ತಾರೆ. ನಾವು ಆ ಕಡೆ ನೋಡೋದೇ ಇಲ್ಲ. ಯಾಕಂದರೆ ಬೇರೆ ಎಲ್ಲ ಈ ಕಡೆ ಕರೀತಾ ಇರುತ್ತೆ ನಮಗೆ. ಏನೋ ಒಂದ್ಸರಿ ನೋಡೋದ ಬಡಪ್ಪ ನೋಡ್ಕೊಳ್ಳೋಂತ ಬಂದ್ಬಿಡ್ತಾ ಇದ್ವಿ. ಇವಾಗ ಆ ಕಡೆ ಬಿಟ್ಟು ಈ ಕಡೆ ಬರಬೇಕೇನೋ ಅಂತ ಅನಿಸ್ತಾ ಇದೆ. ಓಕೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ ಗುರೂಜಿಯವರು. ಈ ಸ್ಟಫ್ಡು ದಪ್ಪ ಮೆಣಸಿನ್ಕಾಯಿನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ಸ್ಟಫ್ಡ್ ಕ್ಯಾಪ್ಸಿಕಮ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ, ಬಟಾಣಿ ಹಾಕಿ ಮ್ಯಾಶ್ ಮಾಡಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು, ಹಸಿರು ಮೆಣಸಿನಕಾಯಿ ಪೇಸ್ಟ್, ನಿಂಬೆ ರಸ ಹಾಕಿ ಕಲಸಿ. ಈ ಮಿಶ್ರಣವನ್ನು ದಪ್ಪ ಮೆಣಸಿನಕಾಯಿಯ ಒಳಗೆ ತುಂಬಿ ಆವಿಯಲ್ಲಿ ಬೇಯಿಸಿ. ಈಗ ಸ್ಟಫ್ಡ್ ಕ್ಯಾಪ್ಸಿಕಮ್ ಸವಿಯಲು ಸಿದ್ಧ. ಓಕೆ ಗುರುಜಿ, ಟೇಸ್ಟ್ ಮಾಡ್ಬಿಡ್ಲಾ? ಕೇಕ್ ಥರನೇ ಇದೆ. ಬೀಳೋದು ಇಲ್ಲ. ಸಕ್ಕತ್ತಾಗಿದೆ.
ಹೆಂಗಿದೆ ಅಂತ ಹೇಳಕ್ ಆಗ್ತಾ ಇಲ್ಲ. ಚೆನ್ನಾಗಿದೆ. ಆಲೂಗಡ್ಡೆ, ಸ್ವಲ್ಪ ಬೇಯಿಸಿರುವಂಥ ಬಟಾಣಿ, ಅದ್ರ ಜೊತೆಗೆ ಗರಿಗರಿಯಾಗಿರುವಂಥ ಈರುಳ್ಳಿ, ಇದ್ರ ಮೇಲ್ಗಡೆ ಕರುಮ್ ಅನ್ನುವಂಥ ಒಂದು ದಪ್ಪ ಮೆಣಸಿನ್ಕಾಯಿ ಯಾವ ರೀತಿ ಇದೆ ಅಂತ ಹೇಳಬೇಕು ಅಂದರೆ ನೀವು ಮಾಡ್ಕೋಬೇಕು, ನೋಡ್ಕೋಬೇಕು, ತಿನ್ಕೋಬೇಕು, ಅವಾಗಲೇ ಮಜಾ. ಸಕ್ಕತ್ತಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ನಮ್ಮನೆ ರುಚಿನ ತೋರಿಸ್ಬೇಕು. ಮುರಳಿಯವರೇ, ಏನ್ರಿ ನೀವು ನಮ್ಮನ್ನೆಲ್ಲ ಕರ್ಸ್ಕೊಳ್ಳೋದೆಲ್ಲ ನಮ್ಮ ಕೈ ರುಚಿ ನೋಡಿದಿರೇನ್ರಿ? ವಿಶೇಷವಾದಂಥ ಒಂದು ಸಿಹಿ ಅಡುಗೆನ ಮಾಡಿ ತೋರಿಸ್ತೀನಿ ಮುರಳಿ ಅಂತ ಒಬ್ರು ಬಂದಿದ್ದಾರೆ. ಅವ್ರ ಪರಿಚಯ ಮಾಡ್ಕೊಡ್ತೀನಿ. ಬಂದಿರೋರು ನಮ್ಮವರೇ ಅಂದ ತಕ್ಷಣ ಗೊತ್ತಿರ್ಬೇಕು ನಿಮ್ಗೆ ಯಾವ ಊರಿನವರು ಅಂತ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ರಾಗಿಣಿ. ರಾಗಿಣಿಯವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಮೈಸೂರಿಂದ ಬರ್ತಾ ಇದ್ದೀನಿ. ಓಕೆ, ಮೈಸೂರಿಂದ ಬಂದಿದ್ದಾರೆ ಅಂದ್ಮೇಲೆ ರಾಗಿಣಿಯವರೇ ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಚಿರೋಟಿ ಮಾಡ್ತಾ ಇದ್ದೀನಿ. ಚಿರೋಟಿನಾ? ಹೌದು. ಅದೇ ಮದುವೆಲೆಲ್ಲ ಆಗ್ತಲ್ಲ ಅದೇ ಚಿರೋಟಿ? ಫಂಕ್ಷನ್ ಗಳಲ್ಲಿ ವಿಶೇಷ ದಿನಗಳಲ್ಲಿ ಮಾಡೋ ಅಂತ ವಿಶೇಷ ತಿಂಡಿ. ಅದ್ಯಾರು ಹೇಳ್ಕೊಟ್ರು ಚಿರೋಟಿ ಮಾಡಕ್ ನಿಮ್ಗೆ? ನಾವು ಹಿಂಗೆ ಫ್ರೆಂಡ್ ಹತ್ರ ನೋಡಿ ಕಲ್ತಿದ್ದು. ಸಖತ್ತಾಗಿ ಮಾಡ್ತೀವಿ ಚಿರೋಟಿನ? ನೋಡಿ, ನೀವು ರುಚಿ ನೋಡಿ ಹೇಳಿ. ಮೇಲ್ಗಡೆ ಬಾದಾಮಿ ಹಾಲು ಹಾಕೊಂಡು? ಏನಿಲ್ಲ, ಡ್ರೈ. ಡ್ರೈ ಕರೆಕ್ಟ್. ನಾವು ತಿನ್ನೋದು ಹೆಂಗೆ ಡ್ರೈನಾ? ನೀವು ಹಾಗೆ ತಿನ್ಬೋದು, ರುಚಿಯಾಗಿರುತ್ತೆ. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಓಕೆ, ರಾಗಿಣಿಯವ್ರು ಬಂದಿದ್ದಾರೆ. ಮುಳ್ಳಿ ಚಿರೋಟಿನೇ ಮಾಡಿ ತೋರಿಸ್ತೀರಿ ನೋಡ್ರಿ ಅಂತ ಹೇಳಿದ್ದಾರೆ. ಹೇಳಿಮಾ, ಚಿರೋಟಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿರೋಟಿ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ವನಸ್ಪತಿ, ಕಾರ್ನ್ಫ್ಲೋರ್, ಸಕ್ಕರೆ ಪುಡಿ, ಸೋಡಾ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಸಾಕು. ಓಕೆ, ಇವಾಗ ಮಾಡಕ್ಕೆ ಏನ್ ಕೊಡ್ಲಿ? ಒಂದು ಬೌಲ್ ಕೊಡಿ. ಚಿರೋಟಿ ಮಾಡ್ತಾ ಇದಾರೆ. ಫಸ್ಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಚಿರೋಟಿ ಇಲ್ಲಾಂದ್ರೆ ಪೂರಿ ಆಗ್ಬಿಡುತ್ತೆ. ಇನ್ನೂ ಸ್ವಲ್ಪ ಸರಿಯಾಗಿ ನೋಡ್ಕೊಂಡಿದ್ರೆ ಚಪಾತಿ ಆಗ್ಬಿಡುತ್ತೆ. ಕರೆಕ್ಟ್ ಆಗಿ ನೋಡಿ ಬರ್ಕೊಂಡು ಚಿರೋಟಿನೇ ಮಾಡ್ಕೊಳ್ಳಿ. ನೀರು ಕೊಡಿ. ನೀರು ಕೊಡಮ್ಮ. ಏನ್ ಅಳತೆ ಹೇಳಿ. ಒಂದು ಕಪ್ಗೆ ಮೈದಾ ಹಿಟ್ಟು 1 ಕಪ್ ತಗೊಳ್ಳಿ. ಅದಕ್ಕೆ ಚಿಟ್ಕಿ ಸೋಡಾ, ಚಿಟ್ಕಿ ಸಾಲ್ಟ್ ಹಾಕಿ ಫಸ್ಟ್ ನೀರ್ ಹಾಕಿ ಕಲಸಿ ಇಟ್ಕೋಬೇಕು. ಓಕೆ, ಕಲ್ಸ್ಕೊಳ್ಳಿ. ಯಾವ್ಯಾವ ಫಂಕ್ಷನ್ ಅಲ್ಲಿ ಮೊದಲೆಲ್ಲ ಮದುವೆ ಮಾಡ್ತೀವಿ ಅಂದ್ರೆ ಏನಪ್ಪಾ ಚಿರೋಟಿ ಊಟ ಹಾಕ್ಸಲ್ವಾ ಅಂತ ಇದ್ರು. ಆ ಚಿರೋಟಿ ಊಟ ನಿಮ್ಮಲ್ಲೇ ಮಾಡ್ಕೋಬಹುದು ದಿನ ಇನ್ಮೇಲೆ ನೀವು. 1 ಕಪ್ ಮೈದಾ ಹಿಟ್ಟು, ಚಿಟ್ಕಿ ಸಾಲ್ಟ್, 1 ಚಿಟ್ಕಿ ಸೋಡಾನಾ? ಅಳತೆಗೆ ತಕ್ಕಷ್ಟು ನೀರು. ನೀರ್ ಬೇಕಾ? ನೀವ್ ಹಾಕೊಂಡ್ರಮ್ಮ. ಏನ ಕಲ್ಸ್ಬಿಟ್ಟು ಏನೋ ಇಡ್ಬೇಕಾ ಹಿಟ್ಟನ್ನ? ಒಂದು 10 ನಿಮಿಷ ಇಟ್ರೆ ಸಾಕು. ಹೌದಾ? ಚಿರೋಟಿ ರೆಡಿ. ಎಣ್ಣೆ ಕಾಯ್ಕೊಳ್ಳೋಷ್ಟು ರೆಡಿ ಆಗ್ಬಿಡುತ್ತಾ? ರೆಡಿ ಆಗುತ್ತೆ. ಏನ್ ಮಾಡ್ತಾರೆ ಮೈಸೂರಲ್ಲಿ? ಯಾರ್ಯಾರು ಇದ್ದೀರಾ ರಾಗಿಣಿಯವ್ರೆ? ನಾನು 3 ಜನ ಮಕ್ಕಳು. ಓಹೋ, ಏನ್ ಹೆಸರು? ಫಸ್ಟ್ ಮಗಳು ಆಶಾ ಅಂತ ಹೇಳಿ ಇಂಜಿನಿಯರಿಂಗ್ ಮಾಡಿದಾಳೆ. ಓಕೆ. 2ನೇ ಮಗಳು ಅಶ್ವಿನಿ ಅಂತ ಹೇಳಿ ಅವಳು ಇಂಜಿನಿಯರ್. 3ನೇ ಮಗ ವಿಜಯ್ ಕುಮಾರ್ ಅಂತ ಹೇಳಿ ಅವನು ಇಂಜಿನಿಯರ್. ಈ ಮೈಸೂರಲ್ಲಿ ಇದೇ ಪ್ರಾಬ್ಲಮ್ ಅಪ್ಪ. ನೀವೇ ಎಲ್ಲ ಇಂಜಿನಿಯರ್ ಡಾಕ್ಟರ್ಗಳಾಗ್ಬಿಡಿ. ಬೇರೆ ಡಿಸ್ಟಿಕ್ ಅವ್ರಿಗೆ ಸ್ವಲ್ಪ ಬಿಡ್ರಿ. ಸಾಕ ನೀರಿನ ಸ್ವಲ್ಪ ಬೇಕಾ? ಈ ಸಿಹಿ ಪದಾರ್ಥಗಳ ಮಲ್ಲಿ ಏನೇನ್ ಮಾಡ್ತೀರಾ ಇದನ್ನ ಬಿಟ್ಟು ನೀವು? ಎಲ್ಲಾ ತರ ವೆಜ್, ನಾನ್ ವೆಜ್ ಎಲ್ಲ ಮಾಡ್ತೀವಿ. ಹೌದೇನು? ಆಯ್ತಾ, ರೆಡಿ. ಇವಾಗ ಏನ್ ಮಾಡ್ಬೇಕು ನಾನು? ಏನ್ ಕೊಡ್ಲಿ ನಿಮ್ಗೆ? ಹಂಗೆ ಇದು ಇನ್ನೊಂದು ಬೌಲ್ ಕೊಡಿ. ತುಪ್ಪ ಮತ್ತೆ ಇದು ಇದು ತುಪ್ಪನ ಮತ್ತೆ ಅಕ್ಕಿ ಹಿಟ್ಟಿನ ಸ್ವಲ್ಪ ಮಿಕ್ಸಿಂಗ್ ಮಾಡ್ಕೋಬೇಕು. ಹೆಂಗ್ ಮಾಡ್ಕೊಳ್ತೀರಾ? ತುಪ್ಪ ಕಾಯಿಸ್ಕೊಳ್ತೀರಾ ಫಸ್ಟ್? ಇಲ್ಲ ಕೊಡಿ, ನೀವು ಒಂದು ತಗೊಳ್ಳಿ ಬೇಕಾದಷ್ಟು ಕೊಡ್ತೀನಿ, ತಗೊಳ್ಳಿ. ಈಗ ಇಷ್ಟು ಅಳತೆ ಪ್ರಮಾಣಕ್ಕೆ ನಾನು ಹೇಳ್ತೀನಿ. ಇಲ್ಲಿ ಎಷ್ಟು ಮಾಡ್ಬೋದು ಚಿರೋಟಿ ಒಳಗಡೆ? ಇದರಲ್ಲಿ ಸುಮಾರು 10 ಮಾಡ್ಬೋದು. ಹೌದಾ? ಓಕೆ. ಓಹೋ, ಮಾಡಿ ನೋಡೋಣ, ಇವತ್ತು ಒಂದು ದಾರಿ ಆಗ್ಬಿಡ್ಲಿ. ಈಗ ತುಪ್ಪ 1 ಸ್ಪೂನ್, ಇಷ್ಟು ಪ್ರಮಾಣ ಕೇಳ್ತೀನಿ. ಅವ್ರವ್ರು ಬೇಕಾದ ಅಳತೆಯಲ್ಲಿ ಇನ್ಕ್ರೀಸ್ ಮಾಡ್ಕೋಬಹುದು. ವನಸ್ಪತಿ ಹಾಕ್ತಾ ಇದಾರೆ. ಹೌದು. ವನಸ್ಪತಿ ಹಾಕಿದ್ರಷ್ಟು ಅದು ಚೆನ್ನಾಗಿ ಬರುತ್ತೆ. ಆ ಚಿರೋಟಿಗೆ ವನಸ್ಪತಿ ಬಿದ್ರೇನೆ ಅದು ಲೇಯರ್ ಆಗಿ ಬರೋದು. ಇದು ಕಾರ್ನ್ಫ್ಲವರ್ ಚಿಟ್ಕಿ. ಓಹೋ, ತುಂಬಾ ಹಳೆ ಸ್ವೀಟ್ ಇದು, ತುಂಬಾ ಹಳೇದು. ಮೊದಲೆಲ್ಲ ಮದುವೆ ಮಾಡ್ತೀವಿ ಅಂದ್ರೆ ಏನಪ್ಪಾ ಚಿರೋಟಿ ಊಟ ಹಾಕ್ಸಲ್ವಾ ಅನ್ನೋ ಅಷ್ಟು ಹಳೇದಿದು. 1 ಸ್ಪೂನ್ ತುಪ್ಪಕ್ಕೆ 1/2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳಿ. 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಂಡ್ರೆ ಕರೆಕ್ಟ್. ಮಾಡಿ ಕೈಯಲ್ಲಿ ಮಾಡ್ಬೋದು. ಮಾಡಿ. ಸ್ವೀಟ್ ಎಲ್ಲ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಕೈನಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡೇ ಮಾಡ್ಬೇಕು. ಇಲ್ಲ ಅಂದ್ರೆ ಅದು ಕತೆ ಬೇರೆ ಇನ್ನೇನೋ ಆಗ್ಬಿಡುತ್ತೆ. ಎಣ್ಣೆನಾದ್ರು ಕಾಯಕ್ಕೆ ಇಡ್ಬೇಕಾ? ಹೌದು, ಕಾಯಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್.
ಇದನ್ನ ಈ ತರ ಉಂಡೆ ಮಾಡ್ಕೋಬೇಕು. ಅವ್ರವ್ರಿಗೆ ಬಿಟ್ಟಿದ್ದು ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ನಾನೀಗ 3 ಇಷ್ಟು ಅಳತೆ ಪ್ರಮಾಣದಲ್ಲಿ 3 ಮಾಡ್ಕೋತಾ ಇದ್ದೀನಿ. 3 ಉಂಡೆ ಮಾಡ್ಕೋತಿದೀನಿ. 3 ಉಂಡೆಯಲ್ಲಿ ಎಷ್ಟಾಗುತ್ತೆ? 10 ಆಗುತ್ತೆ. ಹೌದಾ? ಓಕೆ ಓಕೆ. ಯಾರ್ಯಾರು ಬಂದ್ರಿ ಮೈಸೂರಿನಿಂದ? ಮೈಸೂರಿಂದ ನಾನು, ನಮ್ಮ ಪಕ್ಕದ ಮನೆಯವರು. ಅವ್ರನ್ನ ಕರ್ಕೊಂಡ್ ಬಂದ್ರಾ? ಓಕೆ. ಏನೋ ಹೆಸರು ಪಕ್ಕದ ಮನೆಯವ್ರ ಹೆಸರು? ಅವ್ರ ಹೆಸರು ಜಯಶ್ರೀ ಅಂತ ಹೇಳಿ. ಪಕ್ಕದ ಮನೆ ಹೆಸರೇ ಜಯಶ್ರೀ. ಟಿವಿಲಿ ಒಂದ್ಸರಿ ಬಂದ ತಕ್ಷಣ ರಾಗಿಣಿಯವರು ಪಕ್ಕದ ಮನೆ ಹೆಸರನ್ನೇ ಮರ್ತ್ಬಿಟ್ರು. ಏನವ್ರ ಹೆಸರು? ಪಕ್ಕದ ಮನೆ ಹೆಸರು ರಾಗಿಣಿಯವರು. ಓಕೆ. ಏನವ್ರ ಹೆಸರು ಅಂತ ಹೇಳಿದ್ರೆ ಜಯಶ್ರೀ ಅಲ್ಲ? ಜಯಶ್ರೀ. ಓಕೆ. ಈಗ ಒತ್ತಕ್ಕೆ ಇತ್ತು. ಓಕೆ. ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅದೇ ಥರನೇ ಮಾಡಿ, ಚೆನ್ನಾಗಿ ಬರಲಿ. ಸಿದ್ದೇನವ್ರು ಬಂದಿಲ್ವಾ? ಅವ್ರು ಬಂದಿಲ್ಲ. ಅಪ್ಪ ಕರ್ಕೊಂಬರ್ಬಾರ್ದ? ಅವ್ರನ್ನೂ ರಿಟೈರ್ ಆಗಿದೆಯಲ್ಲ ಈಗ? ಹೌದು. ಮತ್ತೆ ಒಂದ್ಸರಿ ಕರ್ಕೊಂಬರ್ಬಾರ್ದಾ? ನೆಕ್ಸ್ಟ್ ನೀವು ಕರೆದ್ರೆ ಕರ್ಕೊಂಡ್ ಬರ್ತೀನಿ. ನೀವು ಬರ್ಬೇಕಾದ್ರೆ ಕರ್ಕೊಂಬರ್ಬೇಕಾಯ್ತು ರಾಗಿಣಿಯವ್ರೆ. ಅಪ್ಪ ಅವ್ರು ಎಷ್ಟು ಬೇಜಾರು ಈಗ ಫಸ್ಟ್ ಸರಿ ಅಲ್ಲ, ಮೊದಲ ಸರಿ ಬರ್ತಾ ಇರೋದು. ಇಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಬರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಮೊದಲನೇ ಸರಿನೇ ಬರೋದು. ತುಪ್ಪ, ವನಸ್ಪತಿ ತುಪ್ಪ. ಹೌದು. ಇದನ್ನ ಇಲ್ಲಿ ಹಾಕೋಬೇಕು. ಹಾಕಿ 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 ಹಾಕಿ. ಕೆಲವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡೋರು, ಸ್ಪೂನಲ್ಲಿ ಮಾಡಿ ಅಂದ ತಕ್ಷಣ ರಾಗಿಣಿಯವ್ರೆ ಸ್ಪೂನಲ್ಲಿ ಉಪ್ಪು ಹಾಕೋರು. ತಿನ್ನೋರ್ ಕಷ್ಟ ನಮಗ್ ಗೊತ್ತು. ಆಮೇಲೆ ಶುರು ಮಾಡಿದ್ವಿ, ಇಲ್ಲ ಇಲ್ಲ ಬೇಡ, ನಿಮ್ಮಲ್ಲಿ ಹೆಂಗ ಹಾಕ್ತೀರಾ ಹಂಗೆ ಹಾಕಿ ಅಂತ. ಹಂಗೆ ಹಾಕಿ. ಕರೆಕ್ಟ್. ಯಾಕಂದ್ರೆ ಉಪ್ಪು ಮಾತ್ರ ಹಾಕ್ಬೇಕಂದ್ರೆ ಅವ್ರಿಗೆ ಯಾವ ತರ ಗೊತ್ತೋ ಅದೇ ತರನೇ ಹಾಕ್ಸ್ಕೋಬೇಕು. ಇಲ್ಲ ಅಂದ್ರೆ ತಿನ್ನೋರ್ ಕತೆ ಚಿಂತಾಜನಕ. ನೋಡಿ ಈಗ ಇನ್ನೊಂದ್ ಲೇಯರ್ ಇದ್ರ ಮೇಲೆ ಹಿಂಗೆ ಹಾಕಿ. ಚಿರೋಟಿನೂ ಹಿಂಗೆ ಮಾಡೋದಾ? ಒರಿಜಿನಲ್ ಚಿರೋಟಿನೂ ಹಿಂಗೆ ಮಾಡೋದಾ? ಅದು ಗೊತ್ತಿಲ್ಲ ನನಗೆ ಐಡಿಯಾ ಇಲ್ಲ. ಸೊ ಇದು ನಾನು ಐಡಿಯಾ. ಇದೊಂಥರ ಫಸ್ಟ್ ನಾವು ಚಿರೋಟಿ ಮಾಡೋದು ನೋಡ್ಕೊಂಬರ್ಬೇಕಂದ್ರೆ ಹಾಕೊಳ್ಳಿ. ಮತ್ತೆ ಇನ್ನೊಂದು ಲೇಯರ್ ಹಾಕೊಳ್ಳಿ. ಸೊ ಈಗ ಹಾಕೋದ್ರಿಂದ ಏನ್ ಬರುತ್ತೆ ಅಂದ್ರೆ ಗರ್ಗರೆಗ್ ಲೇಯರ್ಸ್ ಬರುತ್ತೆ. ಓಕೆ. ಚೆನ್ನಾಗಿರುತ್ತೆ. ನೀವು ಓಹೋ, 3 ಲೇಯರ್ಗೂ ನಾವೀಗ ಸಖತ್ತಾಗಿ ಬೆಳೆದಿದ್ದೀವಿ. ಈಗ ಹೇಳಿ. ಇದನ್ನ ರೋಲ್ ತರ ಮಾಡ್ಕೋಬೇಕು. ತಿರ್ಗಾ ರೋಲ್ ಮಾಡ್ತೀರಾ? ಈ ಮಡ್ಚಿ ಜಸ್ಟ್ ಹೀಗೆ. ಓಕೆ. ಈಗ ಮಡ್ಚಬೇಕು. ಈಗ ಹೀಗೆ ಯಾವ ಅಳತೆಗೆ ಬೇಕು ಆ ಅಳತೆಗೆ ಆ ಅಳತೆಗೆ ಕಟ್ ಮಾಡ್ಕೋಬೇಕು. ಓಕೆ. ಇಡಿ ಇರಲಿ ಇಡಿ. ಓಹೋ, ವೆರಿ ಗುಡ್ ವೆರಿ ಗುಡ್. ಈಗ ಹೊತ್ತಕ್ಕೆ ಏನು ಬೇಡ, ಹಾಂ ಹಾಂ. ಡೈರೆಕ್ಟ್ ಆಗಿ ಹಾಗೆ ಒತ್ತಬೇಕು. ಸೊ ಹಿಟ್ಟೇನು ಹಾಕೋದು ಬೇಡ, ಓಕೆ. ಜಸ್ಟ್ ಈಗ ಮಾಡಿದ್ರೆ ಸಾಕು. ಹಿಟ್ಟಿಗಿಟ್ಟೆಲ್ಲ ಏನು ಬೇಡ? ಏನು ಬೇಡ. ಸೊ ನಾವು ತುಪ್ಪ ಹಾಕಿರ್ತೀವಲ್ಲ, ಹೌದು. ಸೊ ಅದು ಅಂಟಲ್ಲ. ಓಕೆ. ಒಂದೊಂದೇ ಕರ್ಕೊಂಡ್ರೆ ಒಳ್ಳೇದು ಅನ್ಸುತ್ತಲ್ಲ ಇದು? ಹಾಕ್ಬೋದು. ಎಣ್ಣೆ ನೀವು ಬೌಲ್ ದೊಡ್ಡದಿಟ್ರೆ ಓಕೆ 2-3 ಹಾಕಿ ತೆಗಿಬೋದು. ಕಲರು ಚೇಂಜ್ ಆಗ್ಬೇಕಾ? ಏನಿಲ್ಲ, ಮಾಮೂಲಿ ಒಂದ್ ಸಾಕು, ಸ್ವಲ್ಪ ಬ್ರೌನ್, ಒಂದ್ ಸ್ವಲ್ಪ ಬ್ರೌನ್ ಬಂದ್ರೆ ಸಾಕು. ಇದು ಏನು ಹಾಲಲ್ಲಿ ಹಾಕೊಂಡು ತಿನ್ನೋದಾ, ಸಕ್ಕರೆ ಹಾಕೊಂಡು ಡೈರೆಕ್ಟ್ ಆಗಿ ಹಂಗೆ ತಿನ್ನೋದಾ? ಹಾಗೆ ತಿನ್ನೋದು. ಸಕ್ಕರೆ ಹಾಕೊಂಡು. ಆ ಚಿರೋಟಿ ಬೇರೆ, ಇದೇ ಬೇರೆ. ಇದು ಯಾವ ಚಿರೋಟಿ ಇದು? ಇದು ಡ್ರೈ, ಫುಲ್ ಇದು ಡ್ರೈ ಡ್ರೈ ಪೂರಿ ಅಂತ ಕೊಡ್ತಾರಲ್ಲ, ಅಥವಾ ಇದು ಡ್ರೈ ಚಿರೋಟಿ? ಇದು ಚಿರೋಟಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗಂತ ತಿಂಡಿ ಇದು. ಓಕೆ. ಇದು ಸಕ್ಕರೆ ಹಾಕಿದ್ರೆ ರುಚಿ ಬರೋದಲ್ವಾ, ಇಲ್ಲ ಸಕ್ಕರೆ ಇರುತ್ತಲ್ವಾ? ಹೌದು ಹೌದು ಹೌದು. ಓಕೆ. ಪುಟ್ಟ ಚಿರೋಟಿಗಳನ್ನ ಮಾಡಿ ಕೊಡ್ತಾ ಇದ್ದಾರೆ ರಾಗಿಣಿಯವರು. ಮೈಸೂರಿನಿಂದ ಬಂದಿದ್ದಾರೆ. ಮೈಸೂರಿನ ಆಲ್ನಳ್ಳಿಯಿಂದ ಬಂದಂತ ರಾಗಿಣಿಯವರು ಅದ್ಭುತವಾದಂತ ಪುಟ್ಪುಟಾಣಿಯಾಗಿ ಡ್ರೈ ಆಗಿ ತಿನ್ನುವಂತ ಚಿರೋಟಿಯನ್ನ ಮಾಡಿ ತೋರಿಸಿದ್ದಾರೆ. ಹೀಗೆ ಹಿಂಗೆ ಇರುತ್ತಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ಇದು ಸಕ್ಕರೆ, ಬೂರ ಸಕ್ಕರೆ ಜಸ್ಟ್ ಹಿಂಗ ಹಾಕಿದ್ರೆ ಸಾಕು. ಓಕೆ. ಬೂರ ಸಕ್ಕರೆ. ಬೂರ ಸಕ್ಕರೆ ಅಂಗಡಿಲಿ ಸಿಗುತ್ತೆ, ಬೂರ ಸಕ್ಕರೆ ಅಂತ ಹೇಳಿ. ಇಲ್ಲ ಸಿಗದೆ ಇದ್ರೆ ಸಕ್ಕರೆನೆ ಪುಡಿ ಮಾಡ್ಕೊಳ್ಳಿ, ಪೌಡರ್ ಮಾಡ್ಕೊಂಡು ಅಷ್ಟೇ. ಹಾಕೋಬಹುದು. ಓಕೆ ಓಕೆ. ಈಗ ಮೈದಾ ಹಿಟ್ಟಿನಿಂದ ಮಾಡಿದಂತ ಚಿರೋಟಿ ರೆಡಿಯಾಗಿದೆ. ಇದನ್ನ ತಿಂದು ನೀವು ರುಚಿ ಹೇಳಿ. ರಾಗಿಣಿಯವರು ಬೇವ್ರನ್ನ ಇಳಿಸ್ಬಿಟ್ಟಿದ್ದಾರೆ ಇವತ್ತು.
ಎಷ್ಟು ಕಷ್ಟಪಟ್ಟು ಅವ್ರ ಕಷ್ಟ ಮುಖದಲ್ಲೇ ಗೊತ್ತಾಗ್ತಾ ಇದೆ. ಸಿದ್ದೇನವ್ರೆ ನೋಡಿ, ನೀವು ಮಾತ್ರ ಮಲ್ಲಿದ್ದೀರಾ, ಶ್ರೀಮತಿಯನ್ನ ಇಲ್ಲಿ ಕಳಿಸಿದ್ದೀರಾ, ಅದ್ಭುತವಾಗಿರುವಂಥ ಚಿರೋಟಿನ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೈಸೂರಿಂದ ಬಂದಂಥ ರಾಗಿಣಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪುಟ್ಟಾದಂಥ ಚಿರೋಟಿನ ಯಾವ ರೀತಿ ಮಾಡ್ಕೋಬೇಕು, ಮಕ್ಕಳಿಗೆ ಇಷ್ಟ ಆಗುತ್ತೆ. ಮುಳ್ಳಿಯವರೇ 8 ದಿನ ಇಟ್ಕೊಂಡ್ರು ಏನೂ ಆಗಲ್ಲ, ಡ್ರೈ ಆಗೇ ತಿನ್ಕೋಬೋದು, ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಮೈಸೂರಿನಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿರೋಟಿನ ಮಾಡಿಕೊಟ್ಟಿದ್ದಾರೆ. ಚಿರೋಟಿನ ರಾಗಿಣಿಯವರು ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿರೋಟಿ ಮಾಡುವ ವಿಧಾನ: ಮೊದಲು ಮೈದಾ ಹಿಟ್ಟು, ಉಪ್ಪು, ನೀರು ಹಾಕಿ ಚೆನ್ನಾಗಿ ಕಲಸಿ ಹಿಟ್ಟನ್ನು ನೆನೆಯಲು ಬಿಡಿ. ಒಂದು ಬೌಲ್ಗೆ ವನಸ್ಪತಿ, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು ಹಾಕಿ ಕಲಸಿ. ನೆನೆಸಿದ ಮೈದಾ ಹಿಟ್ಟನ್ನು ಉಂಡೆ ಮಾಡಿ ಲಟ್ಟಿಸಿಕೊಂಡು ಅದರ ಮೇಲೆ ವನಸ್ಪತಿ ಮಿಶ್ರಣವನ್ನು ಸವರಿ ಒಂದರ ಮೇಲೊಂದರಂತೆ ಇಟ್ಟು ರೋಲ್ ಮಾಡಿ. ಇದನ್ನು ಕತ್ತರಿಸಿ ಚಿಕ್ಕದಾಗಿ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ತಯಾರಾದ ಚಿರೋಟಿಯ ಮೇಲೆ ಸಕ್ಕರೆ ಪುಡಿ ಹಾಕಿ ತಿನ್ನಲು ಕೊಡಿ. ತುಂಬ ಡ್ರೈ ಆಗಿ ಕ್ರಿಸ್ಪಿಯಾಗಿ ಒಂದು ವಾರ ಇಟ್ಕೊಂಡು ತಿಂದ್ರು ಏನಾಗಲ್ಲ. ಇದು ಮಕ್ಕಳಿಗೆಲ್ಲ ತುಂಬ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ರಾಗಿಣಿಯವರೇ, ನಿಮ್ಮ ಮನೆ ಪಕ್ಕದ ನೋಡ್ಕೊಳ್ಳೋಣ. ಹೌದು. ಏನು ಹೆಸರು? ಲಕ್ಷ್ ಅಂತ ಹೇಳಿ. ಲಕ್ಷ್ಮಿನಾ? ಲಕ್ಷ್ ಅಲ್ಲಿ ವಾಲೆಲ್ಲ ಇಟ್ಕೊಂಡಿದ್ದಾನೆ ಹುಡುಗ. ಹುಡುಗ ಹಂಗೆ ಇಟ್ಕೊಂಡಿರೋದು. ಗ್ಯಾರಂಟಿನಾ? ನಮ್ಮ ಮನೇಲೆ ಇರೋ. ತಗೋ, ಆಂಟಿ ಮಾಡಿದ್ದಾರೆ ನೋಡಿ, ಹೆಂಗಿದೆ ರಾಗಿಣಿ ಆಂಟಿ ಮಾಡಿದ್ದಾರೆ. ಸ್ವೀಟ್ ಚೆನ್ನಾಗಿದೆ ನೋಡು. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಇದೇನವ್ರಿಗೆ ಹೇಳ್ಬಿಡಿ, ಇಬ್ರು ಹೆಣ್ಮಕ್ಳಿಗೆ, ಒಬ್ಬ ಗಂಡು ಮಗನಿಗೆ ಎಲ್ಲರಿಗೂ ಕೇಳಿ ಅಂತೀನಿ ಬಿಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಗೆ ಇಲ್ಲಿ ಅಡುಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಿ ಕನ್ನಡದ ಸಿಬ್ಬಂದಿ ವರ್ಗದವರಿಗೆಲ್ಲ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಲಕ್ಷ್. ಏನ್ರಿ ಮುರಳಿ, ಕಡೆ ಸುತ್ತು ಮಾಡೇ ಇಲ್ಲ, ಅವಲೇ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಇಲ್ಲ, ಸುತ್ತು ಅಂತ ಹೇಳಿದಿರಿ. ಸುಚಿತ್ರಾ ನಮಸ್ಕಾರ ರೀ. ಅದೇ ನಗ್ತಾ ಒಬ್ಬರೇ ಬಂದು ನಿಂತ್ಕೊಂಡು ನಾವು ಮಾತಾಡೋದೆಲ್ಲ ನೋಡ್ತಾ ಇದ್ದೀರಾ ನೀವು ಸಸ್ಪೆನ್ಸ್ ಆಗಿ? ಏನಿಲ್ಲ, ಹೆಂಗ್ ಮಾತಾಡ್ತೀರಾ ಅಂತ ನೋಡ್ತಾ ಇದ್ದೆ. ನಾವು ನಿಮ್ಮ ಮುಂದೆ ನಾವೇನ್ ಮಾತಾಡಕ್ಕಾಗತ್ರಿ? ಏನ್ ಮಾಡ್ತಿದ್ರಿ ಸುಚಿತ್ರಾ ಇವತ್ತು ನೀವು? ಎಗ್ ಕಟ್ಲೆಟ್. ಎಗ್ ಕಟ್ಲೆಟಾ? ಚಿಕನ್ ಕಟ್ಲೆಟ್ ಕೇಳಿದೀವಿ, ವೆಜಿಟೇಬಲ್ ಕಟ್ಲೆಟ್ ಕೇಳಿದೀವಿ, ಎಗ್ ಕಟ್ಲೆಟು ಸ್ವಲ್ಪ ಕಷ್ಟನ ಕೇಳಿರೋದು. ಏನೇನು ಎಗ್ ಕಟ್ಲೆಟ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಎಗ್ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಮೊಟ್ಟೆ, ಬೇಯಿಸಿದ ಆಲೂಗೆಡ್ಡೆ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಚಾಟ್ ಮಸಾಲ, ಜೀರಿಗೆ ಪುಡಿ, ಗರಂ ಮಸಾಲ, ಬ್ರೆಡ್ ಕ್ರಮ್ಸ್, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಅಚ್ಚಖಾರದ ಪುಡಿ, ಉಪ್ಪು, ಎಣ್ಣೆ. ಏನ್ ಮಾಡ್ಬೇಕು ಇವಾಗ ಅದಕ್ಕೆ? ಫಸ್ಟ್ ಈಗ ಬೇಯಿಸಿರಂತ ಆಲೂಗಡ್ಡೆ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಕೊಡ್ಲಾ? ತಗೊಳ್ಳಿ. ಎಣ್ಣೆ ಕಾಯಕ್ಕೆ ಇಟ್ಬೋದು. ಎಣ್ಣೆ ಕಾಯಕ್ಕೆ ಇಟ್ಟಿಲ್ಲ? ಎಣ್ಣೆಗೇನ್ರಿ, ತಳ್ರಿ ತಕಾಸ್. ಆಲೂಗಡ್ಡೆ ಬೆಂದಿರಂತ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಓಕೆ, ಡನ್. ನಂತರ ಏನ್ ಮಾಡ್ಬೇಕು ಹೇಳಿ? ಅರ್ಶಿನದ ಪುಡಿ ಓಕೆ, 1/4 ಚಮಚ ಆಯ್ತು. ಸಣ್ಣಗೆ ಹೆಚ್ಚಿರ್ಬೇಕು ಈರುಳ್ಳಿ, ಫೈನ್ಲಿ ಚಾಪ್. ಆನಿಯನ್ ಇದು 1-2 ಈರುಳ್ಳಿ ಅಷ್ಟು ಆಯ್ತು. ಹಸಿ ಮೆಣಸಿನಕಾಯಿ ಆಯ್ತು. ಆಮೇಲೆ ಅಚ್ಕಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್. ಓಕೆ, ಸ್ಮಾಲ್ ಟೀ ಸ್ಪೂನ್ ಇದು. 2 ಸ್ಪೂನ್ ಅಷ್ಟು ಹಾಕ್ತೀನಿ. ಆಯ್ತು. ಧನಿಯಾ ಪೌಡರು 1 ಸ್ಪೂನ್, 1 ಟೀ ಸ್ಪೂನ್. ಓಕೆ. ಗರಂ ಮಸಾಲ 1/2 ಟೀ ಸ್ಪೂನ್. ಓಕೆ. ಜೀರಾ ಪೌಡರ್ 1/2 ಟೀ ಸ್ಪೂನ್. ಓಹೋ. ಚಾಟ್ ಮಸಾಲ 1/4 ಚಮಚ ಸಾಕು. ಎಲ್ಲ ಹಾಕಾಯ್ತಾ? ಇವಾಗೇನು ಮೊಟ್ಟೆ ಒಳೊಳಗೆ ಹಾಕ್ಬಿಟ್ಟು ದುರುಕ್ಬಿಡ್ತೀರಾ? ಏನು ಸಮಾಚಾರ? ಮಾಡ್ತೀನಿ ನೋಡಿ. ಈಗ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, ಮತ್ತೆ ಸಾಲ್ಟ್. ಓಕೆ, ಹಾಕಿ. ಎಷ್ಟಾಗ್ತದೆ ಸಾಲ್ಟು? ಕಲಸಿ ಚೆನ್ನಾಗಿ ಮತ್ತೆ ಎಲ್ಲ ಮಿಕ್ಸ್ ಅಪ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ನೀರೇನು ಮಿಕ್ಸ್ ಮಾಡ್ಕೊಳಂಗಿಲ್ವಾ? ಇಲ್ಲ, ನೀರು ಬೇಕು. ಕಟ್ಲೆಟ್ ಕರೆಕ್ಟು. ನಮ್ಗೆ ನೀವು ಈ ಎಗ್ ಕಟ್ಲೆಟ್ ಅಂದ ತಕ್ಷಣ ಸ್ವಲ್ಪ ಡೌಟ್ ಶುರು ಆಗ್ಬಿಟ್ಟಿರೋದು. ಅದು ಮೊಟ್ಟೆ ಬೇರೆ ಉಡ್ರು ತಂದಿರಿ, ಹಿಂಗೆ ಹಾಕಿ ಸುತ್ತಬಿಟ್ಟು ಎಲ್ಲನೂ ನೀರು ಬಿಟ್ಬಿಡ್ತೀರಿ ಅನ್ಕೊಂಡಿದ್ದೀನಿ. ಏನು ಬೇಕಂತ ಹೇಳಿದ್ರಿ? ಸ್ವಲ್ಪ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅದು ಕೈಗೆ ಸ್ವಲ್ಪ ಈಸಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಅಪ್ ಆಗ್ಬೇಕಿದು. ಓಕೆ, ಸ್ಮ್ಯಾಶರ್ ತಗೊಂಡು ಮಾಡ್ಬೋದಾ? ಒಂದ್ಸತಿ ಮ್ಯಾಶರ್ ತೊಳಿ ಮಾಡಿ ನೋಡಿ, ಸಖತ್ತಾಗಿ ಮಿಕ್ಸ್ ಆಗುತ್ತೆ. ಇದ್ರೊಳಗೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಿಮ್ಮ ಕೈಯಲ್ಲಿ ಮಿಕ್ಸ್ ಆಗೋದಕ್ಕಿಂತ ಚೆನ್ನಾಗಾಗುತ್ತೆ.
ಅರ್ಧ ಮಾಡಿದೀನಿ. ಬೇಯಿಸಿರೋಂಥ ಮೊಟ್ಟೆ ಆ ಮೊಟ್ಟೆನ ಆಹಾ. ಅಲ್ಲೇ ಕವರ್ ಮಾಡ್ಬೇಕು. ಏನೇನೋ ಇಟ್ಟಿದ್ದೀರಿ ನೀವು ರೀ ಸುಚಿತ್ರಾ. ಈ ಥರದ್ದು ಮಾತ್ರ ನಾನು ದೇವರನಿಗೂ ತಿಂದಿಲ್ಲಪ್ಪ, ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಅದು ಯಾವ್ಯಾವ ಊರಿಂದ ಕಲ್ತ್ಕೊಂಡ್ಬರ್ತಿರೋ ಏನ್ ಕತೆನೋ. ಇಲ್ಲ, ಆಕ್ಚುಲಿ ಇದು ದಿಮ್ ಚಾಪ್ ಅಂತ ಹೇಳ್ತಾರೆ. ಯಾವ ಭಾಷೆನಲ್ಲ. ಇಟ್ ಇಸ್ ಅ ಬೆಂಗಾಲಿ ಡಿಶ್. ಓಕೆ, ನೀವು ಬೆಂಗಾಳಿದೆಲ್ಲ ಕಲ್ತ್ಕೊಂಬಂದು ನಮಗ್ ತಿನ್ಸಿ ತಂಬಿಟ್ ತರ ಕಾಣ್ತಾ ಇತ್ತು ನಮ್ಗೆ. ಆರ್ತಿಕ್ ಅಲ್ಲ, ತಂಬಿಟ್ ಅದೇ ಮಾಡ್ತಾರೆ. ನಾನು ಹೇಳ್ತಾ ಇರೋದು. ಅದು ಅಡಿಗೆ ಮಾಡೋದು ಅನ್ನೋದು ದಟ್ ಇಸ್ ನೆವರ್ ಎಂಡಿಂಗ್. ಬಾಂಬ್ ಕಟ್ಟಿದಾಯ್ತು, ಆಮೇಲೆ ಓ ಸಾರಿ ಕಟ್ಲೆಟ್ ಕಟ್ಟಿದಾಯ್ತು. ಮೊಟ್ಟೆ ಮೊಟ್ಟೆಯಲ್ಲಿ ಡಿಪ್ ಮಾಡಿ ಓಕೆ ಬೈಂಡಿಂಗ್ಗೆ ಇದು. ಓಹೋ ಬೇಜಾನ್ ಕೆಲಸ ಆಯ್ತಪ್ಪ ಇದಕ್ಕೆ. ಓಹೋ ರಸ್ಕ್ ಪೌಡರ್ ಇದು ಅಥವಾ ಬ್ರೆಡ್ ಕ್ರಮ್ಸ್, ಓಹೋ ಅದರಲ್ಲಿ ಹೊರಳಿಸಬೇಕು. ಇದೊಂದು ಸ್ಪೆಷಲೈಸ್ಡ್ ಮತ್ತೆ ಪಾಪ್ಯುಲರ್ ಇದು ಬಂದು ಕಲ್ಕಟ್ಟಾದು. ಚೆನ್ನಾಗಿದೆ, ವೆಸ್ಟ್ ಬೆಂಗಾಲಿನ ಅಡುಗೆ ಇದು. ಬಿಡ್ರಿ. ಇಲ್ಲಿಗಾಕ್ರಿ ಎರಡನೇ ಬಾಂಬು. ಓಹೋ ಮೂರನೇ ತೆಂಗಿನಕಾಯಲ್ಲಿ ಹಾಕ್ರಿ. ಇನ್ನೊಂದಲ್ಲಿ ಹಾಕ್ಬಿಡ್ರಿ. ಸಖತ್ತಾಗಿ ಬಂತಲ್ರಿ. ಬಾಂಬ್ ಅಂತ ಇದ್ರೆ ಈಗ ಟೇಸ್ಟ್ ಮಾಡಿ ಹೇಳ್ಬೇಕು ನೀವು. ನಾನೇ ತಿನ್ನತಾನೆ, ಇನ್ನೇನು ಏನಾರು ಹೇಳ್ಕೊಂಡು ತಿಂತಾ ಇರೋದು ಹೊಸದಾಗಿ. ಆಹಾ, ಇಷ್ಟು ದಪ್ಪ ಐಟಮ್ ಇವತ್ತೇ ನೋಡಿದ್ರಿ ನಮ್ಮ ಅಡುಗೆ ಮನೇಲಿ. ಎಲ್ಲ ಈ ದಪ್ಪ ಇರೋದು. ಹೌದು, ಮತ್ತೆ ಡಿಫ್ರೆಂಟ್ ಆಗಿರೋ ತೋರ್ಸ್ಬೇಕಲ್ವಾ. ಹಿಂಗ್ ತಿನ್ಬೇಕು. ನೋಡಿ ಎಷ್ಟು ದಪ್ಪ ಇದೆ ನೋಡ್ರಿ. ಎಗ್ ಕಟ್ಲೆಟ್ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಸಖತ್ತಾಗಿ ಮಾಡಿದ್ದೀರಿ. ನಾನು ಅನ್ಕೊಳ್ತಾರೆ ಸ್ವಲ್ಪ ದಪ್ಪ ಏನಾಗಿರೋದು ತಿನ್ಬೇಕು ಅಂತ. ಇವತ್ತು ಇದು ಕೊಟ್ಟಿರೋದು. ಏನ್ ಹೆದರ್ಕೋತಾ ಇದ್ದೀರಾ? ಇಲ್ಲ ನಾನು ಅವಾಗ ಏನೇನೋ ಹೇಳ್ತಾ ಇದ್ದೆ. ತುಂಬಾ ಸಖತ್ತಾಗಿ ಬಂದ್ಬಿಟ್ಟಿದೆ. ಕುಡಿ ನೋಡಿ, ಸಿಕ್ಕಾಪಡೆ ಸಖತ್ತಾಗಿರೋದು. ಫಸ್ಟ್ ಟೈಮು ಎಗ್ ಕಟ್ಲೆಟ್ನ ನಾನು ತಿಂತಾ ಇರೋದು. ಈ ಮಾಡಿರೋ ವಿಧಾನನೂ ಕೂಡ ತುಂಬಾ ಹೊಸದೇನೇನೆ. ಇದು ಕಲ್ಕಟ್ಟಲ್ಲಿ ತುಂಬಾ ಫೇಮಸ್. ಕಲ್ಕಟ್ಟಲ್ಲಿ ಏನಂತ ಕರೀತಾರೆ ಸುಚಿತ? ಬೆಂಗಾಲಿ ಏನಂತ ಕರೀತಾರೆ ಇದನ್ನ? ದಿಮ್ ಚಾಪ್ ಅಂತ ಕರೀತಾರೆ. ತುಂಬಾ ಸಖತ್ತಾಗಿದೆ. ಮಾಡಿರುವಂಥ ಕ್ರಮ ಕೂಡ ಚೆನ್ನಾಗಿತ್ತು. ಮಕ್ಕಳಿಗೆ ಅಥವಾ ಮನೆಗೆ ಬಂದವ್ರಿಗೆ ಈ ಥರ ಮಾಡಿಕೊಟ್ರೆ, ಮಾಡೋವಂಥ ಕ್ರಮ ನೀವು ನೋಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯವರೆಲ್ಲ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ. ರುಚಿನೂ ಸಹ ಅಷ್ಟೇ ಸಖತ್ತಾಗಿರುತ್ತೆ. ಯಾವ ರೀತಿ ಸುಚಿತ್ರಾ ಇದನ್ನ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಎಗ್ ಕಟ್ಲೆಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ ಹಾಕಿ ಮ್ಯಾಶ್ ಮಾಡಿ. ಅದಕ್ಕೆ ಅರಿಶಿನ ಪುಡಿ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಕಲಸಿಕೊಂಡ ಮಿಶ್ರಣದಲ್ಲಿ ಮೊಟ್ಟೆಯನ್ನಿಟ್ಟು ಮುಚ್ಚಿ, ಮೊಟ್ಟೆ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಶಾಲೋ ಫ್ರೈ ಮಾಡಿ. ಈಗ ಎಗ್ ಕಟ್ಲೆಟ್ ರೆಡಿ ಟು ಈಟ್. ಮಕ್ಕಳಿಗೆಲ್ಲ ಇಷ್ಟ ಆಗ್ಬಿಡುತ್ತೆ. ಕಟ್ಲೆಟ್ ಖಾರವಾಗಿ ಸಪ್ಪೆಲ್ಲ ಇಲ್ಲ, ಸಕ್ಕತ್ತಾಗಿದ್ದೀರಿ. ಬಟ್ ಈ ಸೈಜ್ ನೋಡಿದ್ರೆ ಭಯ ಆಗುತ್ತೆ ರೀ ಸುಚಿತ್ರಾ. ನಮ್ಮ ಮನೆಗೆ ತೊಗೊಳ್ತೀನಿ ರೀ. ಇಲ್ಲ ತಗೊಂಡೋಗ್ರಿ ಒಂದು ಮನೆಗೆ. ಇಲ್ಲ ನೀವೇ ಟೇಸ್ಟ್ ಮಾಡಿ. ಮೂರು ತಿನ್ನ ಎಲ್ಲರಿಗೂ ಕೊಡಿ, ನಿಮ್ಮ ಟೀಮ್ಗೆ. ನಮ್ಮ ಟೀಮ್ಗೆಲ್ಲ ಕೊಡೋದಾ? ಏನೋ ನೀವು ಬಾಂಬ್ ನಿಂತ್ಕೊಂಡು ಹೋಗ್ತೀರಿ ಅನ್ಕೊಂಡೆ. ಓಕೆ, ನೀವು ಸಿಕ್ಕಾಪಡೆ ಸಖತ್ತಾಗಿ ಮಾಡಿದ್ದೀರಾ. ಬಾಂಬು ಅಂತ ಚೆನ್ನಾಗಿ ತಿಂತಾ ಇದ್ದೀರಾ. ಸಖತ್ತಾಗಿದೆ. ಮಕ್ಳಿಗೆ ಮಾಡ್ಕೊಟ್ರೆ ಒಬ್ರು ಈ ತರ 2 ಬಾಂಬ್ ತಿಂತಾರೆ. ನಿಮ್ಮ ಬಾಂಬ್ಗಳಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಖಂಡಿತ. ಥ್ಯಾಂಕ್ ಯು ಸುಚಿತ್ರಾ. ಥ್ಯಾಂಕ್ ಯು. ಅದು ಎಲ್ಲಿಂದ ಕಲ್ತ್ಕೊಂಡ್ಬರ್ತಾರೆ ಗೊತ್ತಿಲ್ಲಪ್ಪ. ಸಖತ್ತ ರುಚಿ ಮಾಡ್ಕೊಂಡು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಟೇಸ್ಟು. ತಿಂತಾದ್ರೆ ಖಾಲಿ ಆಗೋದೇ ಗೊತ್ತಾಗಲ್ಲ. ಅದ್ಭುತವಾಗಿ ಮಾಡಿದ್ದಾರೆ. ಮಕ್ಕಳಿಗೆ, ವಯಸ್ಸಾದವ್ರಿಗೆ ಏನಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದ್ಸರಿ ನಿಮ್ಮ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಪ್ರತಿ ವಾರ ಮಾಡ್ಕೊಡ್ಬೇಕಾಗತ್ತೆ. ತುಂಬಾ ಹೇಳ್ತಾ ಇದ್ದೀನಿ, ನೀವು ಒಂದ್ಸರಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ನೀವು ಒಳ್ಳೊಳ್ಳೆ ಅಡುಗೆಗಳನ್ನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗಾಗಿ ತೋರಿಸ್ತಾ ಇದ್ದೀವಿ. ನೀವು ಅದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಗೊತ್ತಿದೆ. ದಯವಿಟ್ಟು ಕಾರ್ಯಕ್ರಮದಲ್ಲಿ ಎಲ್ಲ ನೋಡ್ಕೊಳ್ಳಿ, ಸುಂದರವಾಗಿ ಬರ್ಕೊಳ್ಳಿ, ರುಚಿಯಾಗಿ ಮಾಡ್ಕೊಳ್ಳಿ, ಬಾಯಿ ರುಚಿಯಾಗಿ ತಿನ್ಕೊಳ್ಳಿ. ಅದ್ಭುತವಾಗಿರುತ್ತೆ. ಕಾರ್ಯಕ್ರಮ ಮುಗಿಸಿ ಮುರಳಿ 2 ಗಂಟೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಕಾರ್ಯಕ್ರಮ ಮುಗಿಸ್ಬೇಕು. ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ಮುರಳಿ ನಾವು ಬರಬೇಕಲ್ಲ ಕಾರ್ಯಕ್ರಮಕ್ಕೆ. ಏನು ಮಾಡಬೇಕು? ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ಸಾಕಷ್ಟು ಜನ
ವೆಸ್ಟ್ ಇಂಡೀಸಿಂದ ಹಿಡಿದು ಲಂಡನ್ನಿಂದ ಹಿಡಿದು ನ್ಯೂಯಾರ್ಕಿಂದ ಹಿಡಿದು ದುಬೈಯಿಂದ ಹಿಡಿದು ಕುವೈತಿಂದ ಹಿಡಿದು ಸಿಡ್ನಿಯಿಂದ ಹಿಡಿದು ಎಲ್ಲ ಕಡೆ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಸಾಕಷ್ಟು ಜನ ಫೋನ್ ಮಾಡಿ ಅದು ಏನು ಸರ್ ಈ ಸರಿ ರಜೆಗೆ ಬರ್ತಾ ಇದ್ದೀನಿ, ವೆಸ್ಟ್ ಇಂಡೀಸಿಂದ ಬರ್ತಾ ಇದ್ದೀನಿ, ದಯವಿಟ್ಟು ನನಗೆ ಒಂದು ಚಾನ್ಸ್ ಕೊಡಿ, ನ್ಯೂಯಾರ್ಕಿಂದ ಬರ್ತಾ ಇದ್ದೀನಿ ರಜಕ್ಕೆ ನನಗೊಂದು ಚಾನ್ಸ್ ಕೊಡಿ. ಖಂಡಿತವಾಗ್ಲೂ ಎಲ್ಲರಿಗೂ ಚಾನ್ಸು ಇದ್ದೇ ಇರುತ್ತೆ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ನಮ್ಮ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ ನಮ್ಮ ವಿಳಾಸ ಜಿ ಕನ್ನಡ ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199 MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@zeenetwork.com.